ಏನೋ ಕಾರ್ಯಾಂತರ ಹಾಗೆ ಪ್ರಯಾಜ ಹೇಗೆ ಕಾರ್ಯಾಂತರ ಯಾಕ 380 403 409 ನಂಗೂರ ಎಲ್ಲ ಇನ್ನೊಂದರ ಮಾಡಿದ್ನಿ ಅಕ್ಷುಂಟ ಬರೋದು ಎಲ್ಲರಿಗೂ ಆಸೆ ಹಂಗಬೋ ಗುಳಬೋ ಎಲ್ಲಿದ್ಯಾ ಪ್ರಯಾಜ 413 ಪ್ರಯಾಜ ಹೋಮಗಳಿಗೆ ಅವಾಂತರ ಫಲ ಇತ್ತು ಅದು ಒಟ್ಟುಗೂಡೋದು ಸ್ವರ್ಗ ಫಲದಲ್ಲೇ ಇದು ಆ ರೀತಿ ಅಲ್ಲ ಅಂತ ಆಗ ಇದು ವಕ್ತವ್ಯ ಕಥಂ ಏನ್ ಇದ್ರಲ್ಲಿ ಇಲ್ವೇ ಇಲ್ಲ 413 ಸುರ್ಗೆ 410 414 ಅಲ್ಲ ರಾಗಾಜ ಆಕ್ಷಿಪ್ತ ದೃಷ್ಟಾರ್ಥ ಪ್ರವೃತ್ತಿ ಪ್ರತಿಷೇಧ ಅಸ್ವೇವಂ ಪ್ರತಿಷೇಧೇಶು ನಿವೃತ್ತಿರುಪಕಾರಕ ರಾಗಾದಿಗಳಲ್ಲಿ ಹಾಕೊಂಡಂತ ಪ್ರತಿಷೇಧತಃ ಅಸ್ವೇವಂ ಪ್ರತಿಷೇಧೇಶು ನಿವೃತ್ತಿಯ ಉಪಕಾರತಃ ಉಪಕಾರತಃ ಆಗ್ಬಿಟ್ಟಿದೆ ರಾಗಾದಿಗಳು ಉಂಟಾಗಿದೆ ಅದು ಪ್ರತಿಷೇಧ ಮಾಡುತ್ತಾ ಅಷ್ಟಕ್ಕೆ ಮಾತ್ರ ಅಂತ ರಾಗಾದಿ ಪ್ರತಿಷೇಧ ಮಾಡೋ ಕಷ್ಟಕ್ಕೆ ಇದು ಅಷ್ಟಕ್ಕೆ ಮಾತ್ರ ಅದು ಅಷ್ಟನ್ನು ಹಿಮ್ಮೆಟ್ಸೋದಕ್ಕೆ ಇದು ಸ್ವರ್ಗಾದಿಗಳು ಪ್ರಷೇಧ ವಾಕ್ಯಗಳು ರಾಗಾದಿ ಪ್ರಷೇಧವಾದ್ರಿಂದ ಅಸ್ವೇವಂ ಆ ವಾಕ್ಯ ಆಗ್ಬೋದು ಪ್ರತಿಷೇಧೇಶು ವಾಕ್ಯೇಶು ಏವಂ ಅಸ್ತು ಕಿಂತು ನಿಯಮವಾಕ್ಯೇಶು ಏತದಪಿ ನ ಭವತಿ ನಿಷೇಧ ವಾಕ್ಯಗಳಲ್ಲಿ ರಾಗಾದಿ ಪ್ರವೃತ್ತಿ ನಿಷೇಧ ಮಾಡೋದು ಆಗಲಿ ಆಗಲಿ ಅದು ಉಪಕಾರ ಆಗತ್ತೆ ನಿವೃತ್ತಿಯಿಂದ ನಾವಿರತೋ ದುಶ್ಚರಿತ ಅಂತ ಹೇಳಿದಾಗ ಅದ್ರ ನಿಷೇಧ ವಾಕ್ಯನ ಆಗತ್ತೆ ಆದ್ರೆ ವಿಧೇಯಸ್ತು ಕಥಂ ರಾಗಂ ನಿರುಂಧತಿ ಭಣ್ಯತಾಂ ಪರಿಸಂಖ್ಯಾನಕ್ಕೂ ಅಲ್ಲ ಪರಿಸಂಖ್ಯಾನವೂ ಅಲ್ಲ ನಿಯಮವೂ ಅಲ್ಲ ಪರಿಸಂಖ್ಯಾನ ಅಂದ್ರೆ ಎರಡು ಕಡೆ ಪ್ರಾಪ್ತವಾದ್ರೆ ಒಂದೊಂದು ಸ್ವೀಕಾರ ಮಾಡೋದು ಪರಿಸಂಖ್ಯಾ ಅದು ಆಗೋದಿಲ್ಲ ಸ್ವರ್ಗಕ್ಕೂ ಆಗ್ಲಿ ಇದಕ್ಕೂ ಆಗ್ಲಿ ಅದು ಆಗೋಲ್ಲ ಅಥವಾ ಪ್ರಷೇಧಾರ್ಥಕ್ಕೂ ಇದಕ್ಕೂ ಎರಡಕ್ಕೂ ಬರುತ್ತೆ ಅದು ಆಗೋದಿಲ್ಲ ನಿಯಾಮಕ್ಕೂ ಅಲ್ಲ ಸ್ವಯಂ ಪ್ರಾಪ್ತವೇ ಅಲ್ಲ ಸ್ವರ್ಗಾದಿಗಳಿಂದ ವಿಧಿವಾಕ್ಯ ಅದನ್ನ ಅಪೂರ್ವ ವಿಧಿ ತಾನೆ ಬೋಧೆಯಂತಿನ ಅದೇ ಅಪೂರ್ವ ವಿಧಿ ಅಂತ ನಿವೃತ್ತಿ ಫಲ ಸಾಂಗ್ರಹಣೀಯವತ್ ತುಲ್ಯ ಕಾರ್ಯತೆಯ ನಚ ಮಿನಿಮಮ್ ಟೆಂಪರೇಚರ್ ಅದಾಗಬೇಕು ಅತ್ಯಂತ ಪ್ರಾಪ್ತಮರ್ಥಂ ಹಿ ವಿಧಯೋ ಬೋಧಯಂತಿನಃ ಅಲ್ವರ ಪ್ರಾಪ್ತಾರ್ಥೋ ಯೋ ವಿಧಿಸೋನ್ಯ ನಿವೃತ್ತಿ ಫಲ ಇಷ್ಯತೆ ಅಯ್ಯೋ ಬರೀ ತಪ್ಪೆ ಪ್ರಿಂಟ್ ಬಳಸ್ತಿ ಅಕಡ ನಿವೃತ್ತಿ ಫಲ ಇಷ್ಯತೆ ಅನ್ಯ ನಿವೃತ್ತಿ ಫಲ ಯೋ ವಿಧಿ ಅನ್ಯ ನಿವೃತ್ತಿ ಫಲ ಏನೋ ಫಲ ಪುಲ್ಲಿಂಗ ಮಾಡ್ಬಿಟ್ರಲ್ಲ ಗೊತ್ತಾಗಬೇಕು ಅದು ಹೇಳಲಿ ಅವರು ಅಂತ ಅವ್ರು ಹೇಳಲಿ ಅವನು ಬಹುರೇ ಸ್ವಾಮಿ ಆಯ್ತಾ ಹತ್ರ ಇಟ್ಕೊಳ್ಳೋದು ಪ್ರಾಪ್ತಮರ್ಥಂ ಹಿ ವಿಧಯೋ ಬೋಧಯಂತಿನಃ ಪ್ರಾಪ್ತಾರ್ಥೋ ಯೋ ವಿಧಿಸೋನ್ಯ ಅತ್ಯಂತ ಪ್ರಾಪ್ತಮರ್ಥಂ ಹಿ ವಿಧಯೋ ಬೋಧಯಂತಿನಃ ಇಷ್ಯತೆ ಅಪೂರ್ವ ವಿಧಿಯಲ್ಲಿ ಅತ್ಯಂತ ಪ್ರಾಪ್ತಮರ್ಥಂ ಬೋಧಯಂತಿನಃ ಯೋ ವಿಧಯ ಯೇ ವಿಧಯ ಯಾವ ಅಪೂರ್ವ ವಿಧಿಗಳಿದೆಯೋ ಅದು ನಮಗೆ ಅತ್ಯಂತವಾಗಿ ಗೊತ್ತಿಲ್ಲದೆ ಇರುವಂತಹ ಪ್ರಯೋಜನದಲ್ಲೇ ಸಾಧ್ಯ ಸಾಧನ ಸಂಬಂಧವನ್ನು ಹೇಳೋದು ಅತ್ಯಂತ ಪ್ರಾಪ್ತ ಅಗ್ನಿಹೋತ್ರವು ಯಾವುದಕ್ಕೆ ಸಾಧನ ಅನ್ನೋದು ನಮಗೂ ಗೊತ್ತಿಲ್ಲ ಯಾವ ಫಲ ಆಗತ್ತೆ ಗೊತ್ತಿಲ್ಲ ಅತ್ಯಂತ ಅಪ್ರಾಪ್ತವಾದ ಅಂದ್ರೆ ಅಪೂರ್ವ ವಿಧಿ ಅಂತ ನಾವು ಹೇಳ್ತೀವಿ ನಮ್ಗೆ ಮೊದಲೇ ಗೊತ್ತಿಲ್ಲದೆ ಇರುವಂತಹ ಸಾಧ್ಯ ಸಾಧನ ಸಂಬಂಧವನ್ನ ವಿಧಿವಾಕ್ಯವು ಹೇಳುತ್ತೆ ಈಗ ಸ್ವರ್ಗ ಕಾಮೋ ಜ್ಯೋತಿಷ್ಠೋಮಿನ ಯಜೇತ ಅಂದ್ರೆ ಜ್ಯೋತಿಷ್ಠೋಮ ಸಾಧನ ಸ್ವರ್ಗ ಫಲ ಅನ್ನೋ ಲೋಕದಲ್ಲಿ ಯಾರಿಗೂ ಗೊತ್ತಿಲ್ಲ ಅದನ್ನ ಅದು ಅಪೂರ್ವ ವಿಧಿ ಹೊಸದಾಗಿ ತಿಳಿಸ್ತಾ ಇದ್ರೆ ಎರಡನ್ನೂ ಅದು ಅಪೂರ್ವ ವಿಧಿ ಒಂದು ಗೊತ್ತಿದ್ದು ನಿಯಮ ಮಾಡಿದ್ರೆ ನಿಯಮ ವಿಧಿ ಈಗ ಮದುವೆಯನ್ನು ನಿಯಮ ವಿಧಿ ಅಂತ ಹೇಳ್ತಾರೆ ಯಾಕೆಂದ್ರೆ ಪುರುಷನಿಗೆ ಖೇದಾತ್ ಸ್ತ್ರೀಷು ಪ್ರವೃತ್ತಿರ್ಭವತಿ ತತ್ರ ನಿಯಮ್ಯತೆ ಇಯಂ ಗಮ್ಯ ಇಯಂ ಅಗಮ್ಯ ಇತಿ ಅಂತ ಹೇಳಿ ಎಲ್ಲೇ ನೀನು ಸಂಬಂಧವನ್ನು ಇಟ್ಕೋಬೇಕು ನಿಯಮವಿದೆ ಅದು ಅಂದ್ರೆ ಗೊತ್ತಿರೋ ವಿಷಯದಲ್ಲಿ ಕಂಟ್ರೋಲ್ ಮಾಡಿದ್ರೆ ನಿಯಮವಿದೆ ಗೊತ್ತಿಲ್ಲದೆ ಇರೋದನ್ನೇ ಹೊಸದಾಗಿ ಹೇಳಿದ್ರೆ ಅಪೂರ್ವ ವಿಧಿ
ಎರಡೂ ಕಡೆ ಪ್ರಾಪ್ತವಾಗಿ ಒಂದನ್ನೇ ಆರಿಸ್ಕೊ ಅಂತ ಹೇಳಿದ್ರೆ ಪರಿಸಂಖ್ಯಾ ವಿಧಿಯಿಂದ. ಪರಿಸಂಖ್ಯಾ ವಿಧಿಯು ನಿಯಮ ವಿಧಿಯು ಹೆಚ್ಚು ವ್ಯತ್ಯಾಸವಿಲ್ಲ, ಎರಡೂ ಅದೇ ಅರ್ಥವೇ. ಈಗ ವಿಧಯ ಅಪ್ರಾಪ್ತ ಅತ್ಯಂತ ಪ್ರಾಪ್ತಂ ಅರ್ಥಂ ನಹ ಬೋಧಯಂತಿ. ವಿಧಿಗಳು ಅಂದ್ರೆ ಅಪೂರ್ವ ವಿಧಿಗಳು ಅಂತ ಹಾಕೋಬೇಕು. ಬರ್ಕೊಳ ಎಲ್ಲ ಬಿಟ್ಟ ಅದೇ ಹೊತ್ತು ಕೇಳಿದೆ ಬಂದೈತೆ. ಯಾರಿಲ್ಲಿ ಒಬ್ಬ ಬರ್ತಾ ಇದ್ದ ಸುಮಂತ್. ಅದಿಲ್ಲೇ ಇಲ್ಲಿಯಾ? ಅವನು ಎಲ್ಲ ಹೋದ? ಈಗ ಕ್ಷೌರ ಮಾಡಿಸ್ಕೊಂಡಲ್ಲ. ಹೌದು, ಅಪೂರ್ವ ವಿಧಿಗಳು ನಮಗೆ ಅತ್ಯಂತ ಅಪ್ರಾಪ್ತವಾದ ಪ್ರಯೋಜನವುಳ್ಳ ಸಾಧ್ಯ ಸಾಧನವನ್ನು ತಿಳಿಸುತ್ತದೆ. ಅಲ್ಲಿವರೆಬೇಕು. ಪ್ರಯೋಜನವನ್ನು ಹೇಳುತ್ತೆ ಅಂತಲ್ಲ. ಬಂದಲ್ಲ, ಬಂದಿದ್ ನೋಡಿದ್ನಲ್ಲ. ಬರ್ತೀನಿ ಇಂದ ಅವನ. ಸ್ನಾನ ಆಯ್ತು, ಬಂದ್ಬಿಟ್ಟೆ ಇದ್ದ. ತಿಂಡಿಗೆ ಹೋಗ್ತೀನಿ ಅಂತ ಹೇಳ್ದ. ಕರೆಕ್ಟ್, ತಿಂಡಿಗೆ ಹೋದ. ಸರಿ. ಅಪೂರ್ವ ವಿಧಿಗಳು ನಮಗೆ ಅತ್ಯಂತವಾಗಿ ಅಪ್ರಾಪ್ತವಾದ ಪ್ರಯೋಜನಕ್ಕೆ ಸಾಧ್ಯ ಸಾಧನ ಸಂಬಂಧವನ್ನ ತಿಳಿಸುತ್ತದೆ. ಅಪ್ರಾಪ್ತವಾದ ಅಂದ್ರೆ ಗೊತ್ತಿಲ್ಲದ, ಅತ್ಯಂತವಾಗಿ ಗೊತ್ತಿಲ್ಲದ ಪ್ರಯೋಜನವುಳ್ಳ ಸಾಧ್ಯ ಸಾಧನ ಸಂಬಂಧವನ್ನು ತಿಳಿಸುತ್ತದೆ. ಸಾಧನವನ್ನ ಸಾಧ್ಯದ ಸಂಬಂಧ ಅಂದ್ರೆ ಇದು ಸಾಧನ, ಇದು ಸಾಧ್ಯ ಅಂತ ನಮ್ಗೆ ಎರಡೂ ಗೊತ್ತಿಲ್ಲ. ಇನ್ನು ಪ್ರಯೋಜನ ಗೊತ್ತಿದ್ದು ಸಾಧ್ಯ ಸಾಧನ ಸಂಬಂಧವೂ ಗೊತ್ತಿದ್ದರೆ ಆ ನಿಯಮ ವಿಧಿ ಅಥವಾ ಪರಿಸಂಖ್ಯಾ ವಿಧಿಯೋ ಮತ್ತೊಂದನ್ನು ಬಿಡಿಸುವ ಫಲವುಳ್ಳ ಸಾಧ್ಯ ಸಾಧನ ಸಂಬಂಧವನ್ನು ತಿಳಿಸುತ್ತದೆ. ಬಿಡಿಸುವ ಫಲವುಳ್ಳ ವಿಧಿಯಾಗಿರುತ್ತದೆ. ಪೂರ್ಣ ಬಂದಲ್ಲ, ಯಾಕ ಇಷ್ಟೊತ್ತು ಮಾಡ್ದ? ಖಾಲಿ ಆಗ್ಬಿಡ್ತಾ? ವಿಧಿಯಾಗಿರುತ್ತದೆ ಸಾಕು. ಬೇರೆ ರೀತಿ ಅರ್ಥ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ? ಉತ್ತರಾರ್ಧನ ಪೂರ್ವ ಪಕ್ಷಿ ತರ ಮಾಡಿದ್ದಾರೆ. ಈ ಉತ್ತರಾರ್ಧನ ಪೂರ್ವ ಪಕ್ಷ ತರ ಮಾಡಿದ್ದಾರೆ. ಧರ್ಮವಿಧಿ ಅಪೂರ್ವವಾಗಿದ್ದರೂ ಅವುಗಳಿಗೆ ಇತರ ನಿವೃತ್ತಿ ಫಲವಿದೆ ಎಂದು ಏಕೆ ಹೇಳಬಾರದು ಎಂದು ಶಂಕಿಸಿದರೆ ಅದಕ್ಕೆ ಸಮಾಧಾನವು ಮುಂದೆ ಹೇಳಲಾಗುತ್ತದೆ. ಆಗಿಲ್ವಲ್ಲ. ಸ್ವಾಮಿ ಬೆಳಗ್ಗೆ ಒಂದು ಅಲ್ಲಿ ಅರತಿ ಭಯ ಅರತ್ಯಾದಿಗಳು ಪ್ರಜಾಪತಿಗೆ ಆಯ್ತಲ್ಲ, ಆದ್ರಿಂದ ಇದು ಏಕತ್ವ ಜ್ಞಾನ ಬರೀ ವಿರಾಟ್ ಪುರುಷನ್ ಮಾತ್ರ ಅಂತ ಹೊರತು ಅದ್ವೈತ ಜ್ಞಾನ ಅಲ್ಲ ಪೂರ್ವ ಪಕ್ಷ ಮಾಡಿದ್ದಾರೆ. ಇವರ ಆಸ್ತಿಕದಲ್ಲಿ ಪೂರ್ವ ಪಕ್ಷ ಅದನ್ನು ಸ್ವಾಮಿಗಳು ಪೂರ್ವ ಪಕ್ಷ ಬರೆದಿದ್ದಾರೆ. ಪೂರ್ವ ಪಕ್ಷ ಅಲ್ಲ. ಅದು ಏನಾಗಿದೆ ಅಂದ್ರೆ ಶಂಕರರು ಅವನು ನಿಜವಾದ ಜ್ಞಾನವಾಯ್ತು ಅಂತ ಬರೆದಿರೋದ್ರಿಂದ ನಿಜವಾದ ಜ್ಞಾನ ಹಿರಣ್ಯ ಗರ್ಭನಿಗೆ ಆರಂಭದಲ್ಲೇ ಆಯ್ತೋ ಕೊನೆಯಲ್ಲೇ ಆಯ್ತೋ ಹೇಳೋಕ್ಕಾಗಲ್ಲ. ಅಲ್ಲ, ಪ್ರಕರಣ ಉಪಾಸನ ಪ್ರಕರಣ, ಪ್ರಜಾಪತಿ ಸೃಷ್ಟಿ ಪ್ರಕರಣ, ಅದ್ಯಾವುದಕ್ಕೆ ನಿಜವಾದ ಜ್ಞಾನ ಅರತ್ಯಾದಿ ಬಂದ್ಮೇಲೆ
ಮುಂದಿದೆ ತಥೋ ಭಯಂ ವೀಯಾಯ ಅನ್ನೋದಕ್ಕೆ ಬೇರೆ ಕದಾಚನ ಅನ್ನೋ ಹಾಗೆ ಆ ಅರ್ಥ ಮಾಡ್ಬೇಕಾಗತ್ತೆ. ಹಾಗೆ ಮಾಡಿದ್ರಾಗತ್ತೆ. ಆದ್ರೆ ಭಯಂ ವೀಯಾಯ ಅನ್ನೋದು ಯಾವಾಗಲೂ ಪೂರ್ತಿ ಭಯ ಹೋಗೋದು ಆತ್ಮಜ್ಞಾನದಿಂದ. ಅಭಯಂ ಪ್ರತಿಷ್ಠಾಂ ವಿದ್ವತೆ. ಮೃತ್ಯುಲೋಕಕ್ಕೂ ಬಹಳ ಮುಕ್ತರ ಫಲವನ್ನೇ ಹೇಳ್ತಾರೆ. ಶೈವಾಸಾಂ ಶೈವ ಸೇವಾ ಸೇವಾ ಸಾಂಗ್ರಹಿಣಿ ಈಹೌ. ಓ ಸೇವಾ ಸಾಂಗ್ರಹಿಣಿ ಈಹೌ ಅದು ಮಾಡ್ಬೇಕು. ಅದನ್ನ ಈಹೌ ಮಾಡ್ಕೋಬೇಕು. ಸಂಗ್ರಹಣಿ ಈಹೌ ಸೇವಾ ಸಾಂಗ್ರಹಣಿ ಈಹೌ ಅತುಲ್ಯ ಕಾರ್ಯಾತಯ ನಚ. ಸೇವಾ ಬಿಡಿಸಿದ ಕೂಡಿಸಿದ ಎಲ್ಲ ಕೂಡಿಸ್ಬಿಟ್ಟಿಯಾನೆ. ಸೇವಾ ಸಾಂಗ್ರಹಿಣಿ ಯಾವ ತುಲ್ಯ ಕಾರ್ಯತಯ ಈಹಾವತ್ ಮಾಡ್ಕೋಬೇಕು. ಈಹಾವತ್ ತುಲ್ಯ ಕಾರ್ಯತಯ ನಚ. ಯತೋ ಅನಿಯತ ಕಾಲೀನ ಫಲಾವೈಧಿ ವಿಕ್ರಿಯೇಷ್ಯತೆ. ಗ್ರಾಮ ಕಾಮ ಸಾಂಗ್ರಹಿಣಿ ಇಷ್ಟಿಂ ಕುರ್ಯಾತ್ ವಿಧಿ. ಗ್ರಾಮ ಕಾಮ ಅದು ಬರುತ್ತೆ. ಹಾ ಸಾಂಗ್ರಹಿಣಿ ಇಷ್ಟಿ ಗ್ರಾಮ ಕಾಮ ಹೇಳ. ಗ್ರಾಮ ಕಾಮ ಅಂತಿದೆಯಲ್ಲ ಅದೇ ಸಾಂಗ್ರಹಿಣಿ ಇಷ್ಟಿಯನ್ನ ಗ್ರಾಮ ಕಾಮ ಅದು ಮಾಡ್ಬೇಕು. ಸೇವೆಯಲ್ಲೂ ಬರುತ್ತೆ. ಈಗ ಸೇವೆಗೆ ರಾಜ ಸೇವೆಯಿಂದ ರಾಜ ಉಂಬಳಿಯ ಕೊಡ್ತಾನೆ. ಅದು ಅಷ್ಟ ಆ ಗ್ರಾಮ ಕೊಡ್ತಾನೇನ. ಸೇವೆಯು ಸಾಂಗ್ರಹಿಣಿಯು ಎರಡೂ ಪ್ರಯತ್ನವು ಒಂದೇ ಫಲಕ್ಕಾಗಿರಬಹುದು. ಆದ್ರೆ ಒಂದು ನಿಶ್ಚಿತ ಫಲ ಜ್ಞಾನ ಮಹಾರಾಜ ಕೊಡ್ತಾನೆ ಅಂತ ಗೊತ್ತಿದೆ. ಸೇವೆ ಮಾಡಿದ್ರೆ ಗ್ರಾಮವನ್ನು ಉಂಬಳಿಯ ಸೇವೆ ಆದ ಕೂಡಲೇ ಕೊಟ್ಬಿಡ್ತಾನ ಅವನು. ಸಾಂಗ್ರಹಿಣಿ ಮಾತ್ರ ಇಷ್ಟಿ ಮಾಡೋದು ನಿಮ್ದು, ಫಲ ನಿಮ್ ಕೈ ಯಾವಾಗ ಅಂತಿಲ್ಲ. ಅನಿಯತ ಕಾಲೀನ ವಿಧಿ ಸಮಾನ ಬಲವಾದರಿಂದ ಸಮಾನ ಅಂತ ಏನಲ್ಲ ಅಂತ. ತುಲ್ಯ ಕಾರ್ಯತೆಯ ನಚ ಅದರಂತೆ ಆಗೋದಿಲ್ಲ. ಸೇವಾ ಸಾಂಗ್ರಹಿಣಿಯಂತೆ ನಚ. ಅಬಡಿ ಸ್ವರ್ಗ ಮತ್ತು ಮೋಕ್ಷ ಒಂದೇ ಫಲಕ್ಕೆ ಅನ್ನೋದು ಸೇವೆಯಿಂದಲೂ ಆಗತ್ತೆ, ಸಾಂಗ್ರಹಿಣಿಂದಲೂ ಆಗತ್ತೆ. ಅಂದ್ರೆ ಸೇವಾ ದ್ವಿಷ್ಟ ಫಲ. ಸೇವಾ ಸಾಂಗ್ರಹಿಣಿಯಿಂದ ಫಲ ಆಗುವಾಗೇನೆ ಸ್ವರ್ಗ ಮೋಕ್ಷ ಆಗಲ್ಲ. ಹಾ ಒಂದೇ ಫಲ ಆಗತ್ತೆ ಅಂತ ಆಗೋಲ್ಲ. ಅದೇ ಅದಕ್ಕೆ ಬಂದಿರೋದು. ಬಹಳ ಕಷ್ಟ. ಈ ವಾರ್ತಿಕಾರ ಹೃದಯಕ್ಕೆ ಹೋಗಿ ಸ್ವಾಮಿ ಬರೆದ್ರಲ್ಲ ನೀವೇ ಹೇಳಿ ಅರ್ಥನ. ಸೇವಾ ಸಾಂಗ್ರಹಿಣಿ ಇವತ್ತ ತುಲ್ಯ ಕಾರ್ಯತೆಯ ಸಂಗ್ರಹಣಿ ಚೇಷ್ಟೆ ಎರಡೂ ಪ್ರಯತ್ನವೂ ಸಮಾನ ಫಲವಾಗಿದೆ ಹಾಗೆ ಹೇಳೋಣ ಅಂತ. ಪದಚ್ಛೇದ ಮಾಡ್ಲಿಲ್ವಾ? ಕಾಲೀನ ಫಲ ವೈಧಿ ಕ್ರಿಯಾ ಇಷ್ಯತೆ. ಇದೊಂದು ಅತ್ಲ ಸೇವಾ ಸಂಗ್ರಹಣೆ ಸೇವಾಯಾಃ ಸಾಂಗ್ರಹಣ್ಯಾಶ್ಚ ಇಷ್ಟೇ ರಾಮಫಲತ್ವಾತ್ ಏಕಚ ಪ್ರವೃತ್ತಿಸ್ಯಾತ್ ತನ್ಮತ್ ನಿವೃತ್ತಿವತ್. ಅಲ್ಲಿ ನಿವೃತ್ತಿ ಏನೋ ಅಲ್ಲಿ ಪ್ರವೃತ್ತಿ ಇದೆ ನೋಡಿದೆ. ರಾಗಾದಿ ಉಚ್ಚ ಪ್ರವೃತ್ತೇ ಶಾಸ್ತ್ರೀಯ ವ್ಯವಹಾರಸ್ಯ ಸಂಸಾರ ಫಲತ್ವಾತ್ ಶಾಸ್ತ್ರೀಯ ವ್ಯವಹಾರ ಪ್ರವೃತ್ತಿಸ್ಯಾತ್ ನಿವೃತ್ತಿ ಎಲ್ಲ ಕಾಣಲ್ಲ ಬಂದಿದೆ. ಮರ್ತಿ ಹೇಳಿದಿಲ್ಲ ಅನ್ನೋದೇ. ಅಂದ್ರೆ ಸೇವಾ ಮಾಡೋನು ಸಾಂಗ್ರಹಣೆ ಮಾಡಲ್ಲ, ಸಾಂಗ್ರಹಣೆ ಮಾಡೋದು ಸೇವೆ ಮಾಡೋದಿಲ್ಲ. ಫಲ ಒಂದೇ ಆದ್ರೂ ಬೇರೆ ಬೇರೆ ಮಾಡ್ಬೋದು ಮಾಡ್ತಾರೆ. ಆಗ ಅರ್ಥ ಮಾಡ್ತಾರೆ. ಸೇವೆ ಮಾಡಿದವನಿಗೂ ಆ ಗ್ರಾಮ ರಾಜ ಇದು ಕೊಡೋದ್ರಿಂದ ಆ ಫಲನೇ ಆಗುತ್ತೆ. ಇಷ್ಟಿ ಮಾಡೋದ್ರಿಂದಾನು ಅದೇ ಇವ್ರ ಹಿಂದಿನ ಶ್ಲೋಕಕ್ಕೆ ಬೇರೆ ತರ ಅರ್ಥ ಮಾಡಿರೋದ್ರಿಂದ ನಿವೃತ್ತಿ ಇವ್ರು ಹೊಂದಿದ್ದಾರೆ. ಕರ್ಮ ವಿಧಿಗಳಿಗೆ ಇತರ ನಿವೃತ್ತಿ ಫಲವನ್ನು ಹೇಳಬಹುದಲ್ಲ ಎಂದು ಕೇಳಿದ್ದಾರೆ ಅಂತ. ಸೇವಾ ಮಾಡಬೇಡಿ, ಸಂಗ್ರಹಣೆ ಇಷ್ಟಿ ಮಾಡ್ಬಿಡಿ ಹಾಗಂತ ನಿವೃತ್ತಿ ಫಲ. ಸಂಗ್ರಹಣೆ ಎಷ್ಟಿಯೋ ಸೇವಾ ನಿವೃತ್ತಿ ಫಲ. ಸೇವಾ ಇಲ್ಲ, ಸೇವಾ ದೃಶ್ಯ ಅದೇ ಹೇಳ್ತಾ ಇಲ್ಲ ಅವರು. ಹಂಗಲ್ಲಪ್ಪ. ಅನ್ಯ ನಿವೃತ್ತಿ ಫಲ ಅನ್ನೋದು ಶಾಸ್ತ್ರೀಯ ವಾಕ್ಯಕ್ಕೆ ಹೇಳ್ಬೇಕು ನೀನು. ಸೇವಾ ಅನ್ನೋದು ಲೋಕ ಸಾಧನ, ಲೋಕಸಿದ್ಧ ಸಾಧನ. ಸಾಂಗ್ರಹಣಿ ಶಾಸ್ತ್ರೋಕ್ತ ಸಾಧನ.
ಲೋಕಸಿದ್ಧ ಸಾಧನದಲ್ಲಿ ಫಲ ಸಾಧನ ದೃಷ್ಟವಾಗಿ ಕಂಡುಬಿಡುತ್ತೆ. ಸಾಂಗ್ರಹಣೆಯಷ್ಟಿಗೆ ಸೇವೆ ಬಿಟ್ಟು ಮಾಡು ಅಂತ ಕ್ರಿಯೆ ಮತ್ತೆ ಕಾಣುತ್ತೆ, ಫಲ ಕಾಣುತ್ತೆ. ಫಲ ಕಾಣಲ್ಲ. ಅದಕ್ಕೆ ಅಷ್ಟೇ ಅಲ್ಲ, ಅವ್ರು ಏನ್ ಹೇಳಿದ್ರು, ಸೇವೆ ಮಾಡಿದ್ರೆ ರಾಜ ಸೇವೆ ಆದ ಕೂಡಲೇ ಕೊಡ್ತಾನೆ, ಸಾಂಗ್ರಹಣೆಯಷ್ಟಿ ಮಾಡಿದೀನಿ ಕೊಡು ಅಂತ ನಿಂಗೆ ಕೇಳಕ್ ಬರಲ್ಲ ಅಂದ್ರು. ಅದಕ್ಕೆ ಮುಂದಿನ ಪದದಲ್ಲಿ ಅನಿಯತಕಾಲೀನ ಫಲ ವಿಧಿ ಕ್ರಿಯಾ ಇಷ್ಟಿದೆ. ವಿಧಿ ಅಂದ್ರೆ ವಿಧಿ ಪ್ರಯುಕ್ತ ಕ್ರಿಯಾ, ಅದು ಒಂದು ಅನಿಯತಕಾಲೀನ ಫಲ, ನಿಯತಕಾಲೀನ ಫಲ ಹೋಗುದು, ಯಾವಾಗಲೂ ಆಗುದು. ಅಷ್ಟ ಜನ್ಮಾಂತರದಲ್ಲಿ ಆಗು. ಇದು ಎಂತ ಫಲ ಹಾಗೆ ಯಾರು ಇಷ್ಟ ಆಗುದಿಲ್ಲ, ನಿಮ್ಗೆ ಇಷ್ಟ ಆಗುದಿಲ್ಲ. ಇದೆ. ಸ್ವರ್ಗ ಫಲ ಮತ್ತು ಮೋಕ್ಷ ಫಲ ಹ್ಮ್. ಎರಡೂ ಫಲವು ಒಂದೇ ಇದಕ್ಕಾಗ್ಲಿ ಅಂತ. ಒಂದೇ ಆಗಲ್ಲ ಅಂತಿದ್ರೆ ಅಂತಲ್ಲ, ಅದು ಸಾಧ್ಯ. ಸೇವಾ ಸಂಘಟನೆ ಒಂದೇ ಆಗಲ್ಲ, ಒಂದಿದ್ದ ಒಂದು ಇರಲ್ವಲ್ಲ. ಫಲ ಒಂದೇ, ಫಲ ಸರಿ, ಹ್ಮ್, ಕ್ರಿಯೆ ಒಂದಿದ್ದ ಒಂದು ಇಲ್ಲಲ್ಲ ಒಂದಿದ ಅವನ್ ಮಾಡಿದಾನೆ ಅಂತ ಏನು ಇದ್ದೇ ಇಲ್ಲ ಅನ್ನೋದು ಅಲ್ಲಿ ಆಗಿದ್ದಾಗ ಯಾವ್ದಿಲ್ಲ ಒಂದಿದ್ದ ಒಂದಿಲ್ಲ ಅನ್ನೋ ದೃಷ್ಟಾಂತ ಕೊಟ್ಟಲ್ಲ ಮತ್ತು ತುಲ್ಯ ಫಲ ಆಗಬಹುದು ಅನ್ನೋಕೆ ಇಷ್ಟ ಅಂತ. ಸಮಾನ ಫಲ, ಸಮಾನ ಫಲ ದೃಷ್ಟಾಂತ ನಿವೃತ್ತಿ ಅಲ್ವಾ. ಆ ಏಕಚ್ಚ ಪ್ರವೃತ್ತಿ ಅಷ್ಟಾದ ಅನ್ಯತೆ ನಿವೃತ್ತಿ ಅಲ್ಲ, ನಿವೃತ್ತಿ ಅಲ್ಲ, ತುಲ್ಯ ಕಾರ್ಯಭತಯ ನಚ. ನಿವೃತ್ತಿ ಹೊತ್ತು ಅರ್ಥ ಇಲ್ಲ. ನಿವೃತ್ತಿ ಇಲ್ಲಿ ಬಾ ಅವಂದು ಅವ್ರೇನ್ ಮಾಡಿದಾರೆ, ಅಲ್ಲ ಒಳ್ಳೆ ಅವರು ಮುಂದಿನ ಶ್ಲೋಕನು ಸೇರಿಸ್ಕೊಂಡು ಅರ್ಥ ಮಾಡಿದ್ದಾರೆ, ಅಲ್ಲಿ ಹೊಂದಿಸ್ತಾ ಇದ್ದಾರೆ ನಿಮ್ದು ನಿವೃತ್ತಿ ಇದನ್ನ. ಇವ್ರು ಮಾಡಿರೋದು ಲೋಕದಲ್ಲಿರುವ ರಾಜಸೇವೆಗೂ ಮತ್ತು ಸಾಂಗ್ರಹಣಿ ಎಂಬ ವೇದೋಕ್ತ ಇಷ್ಟಿಗೂ ಇರುವಂತೆ ಸಮಾನವಾದ ಫಲವಿರುವುದರಿಂದಲೂ ಕರ್ಮವಿಧಿಗಳಿಗೆ ಇತರ ನಿವೃತ್ತಿ ಫಲವನ್ನು ಹೇಳಬಹುದಲ್ಲ ಎಂದು ಕೇಳಿದರೆ, ಹೆಂಗಾಯ್ತಾ ಇದು ನಿವೃತ್ತಿ ಫಲ ಹೆಂಗಾಯ್ತು? ಸೇವೆ ಮಾಡಬೇಡ, ಸಾಂಗ್ರಹಣೆ ಅಷ್ಟಿ ಮಾಡು ಅಂತ. ಸಮಾನ ಫಲ ಆಗೋದ್ರಿಂದ ಸೇವಾಗೂ ಸಾಂಗ್ರಹಣೆ ಒಂದೇ ಫಲ. ಅದ್ರ ನಿವೃತ್ತಿ ಫಲ ಯಾವುದು? ಸಾಂಗ್ರಹಣೆ ಅಷ್ಟಿ ಮಾಡು, ಸೇವೆ ಮಾಡಬೇಡ ಅಂತ ಅರ್ಥ ಮಾಡ್ಕೋಬೇಕು ನೀವು ಆ ವಾಕ್ಯಕ್ಕೆ. ಈ ಕರ್ಮ ವಿಧಿಗಳಿಗೆ ಅಂದ್ರೆ ಇವಾಗ ಸಾಂಗ್ರಹಣಿ ಇಷ್ಟಿ ಮಾಡು ಅಂತ ಹೇಳಿರೋ ಕರ್ಮ ವಿಧಿಗೆ ಆ ರಾಜನ ಸೇವೆ ಮಾಡೋದು ಅನ್ನೋ ನಿವೃತ್ತಿ ಆಗತ್ತಲ್ಲ. ಅದು ಒಂದು ದಿನ ಮುಂದಿನ ಶ್ಲೋಕದಲ್ಲಿ ಹಾಗಾಗಲ್ಲ ಅಂತ ಒಂದು ಮತ್ತೊಂದು ಪ್ರವೃತ್ತಿಯನ್ನು ನಿರೋಧಿಸುವುದಿಲ್ಲ ಅಂತ ಮಾಡಿದ್ದಾರೆ ಮುಂದಿನ ಶ್ಲೋಕದಲ್ಲಿ. ಈ ಶ್ಲೋಕ ಮುಂಚೆ ಅರ್ಥ ಮಾಡ್ಕೊಂಡ ಶ್ಲೋಕಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಇವಾಗ ಎರಡಕ್ಕೂ ಸಮಾನ ಫಲ, ಸಮಾನ ಫಲ ಆಗಿರೋದ್ರಿಂದ ವೇದದಲ್ಲಿ ಹೇಳಿದ್ದಾರೆ ಸಾಂಗ್ರಹಣಿ ಇಷ್ಟಿ ಮಾಡು ಅಂತ. ಆ ಇಷ್ಟಿ ಮಾಡು ಅನ್ನೋ ವಾಕ್ಯದಿಂದಾನೇ ಈ ರಾಜಸೇವೆನ ಅದು ಹಿಮ್ಮೆಟ್ಟಿಸ್ತಾ ಇದೆ. ಅದು ಆಟ ಹಿಮ್ಮೆಟ್ಟಿಸಲ್ಲ, ಅದನ್ನೇ ಆ ವಾಕ್ಯದ ಅರ್ಥ ಹಿಮ್ಮೆಟ್ಟಿಸೋ ಅರ್ಥ ಅಲ್ಲಪ್ಪ. ಅರ್ಥ ಮಾಡಿರೋದು ಹಾಗೆ ಅಂತ ಹೇಳಿದ್ರೆ ನೀನ್ ಹೇಗೆ ಹೇಳ್ದಾಗಾಯ್ತು ಅಂದ್ರೆ, ಅಗ್ನೇ ಪುತ್ರವತ ಪುತ್ರ ಕಾಮನ ಮಾಡ್ಬೇಕಾದ್ರೆ ಇನ್ನು ಲೌಕಿಕವಾದ ಪ್ರಯತ್ನ ಮಾಡ್ಬೇಡ ಅಂತ ಅರ್ಥನ. ಹೋಗ ಆಗಲ್ಲ ಅಂತಿದ್ದಾರೆ. ಅದಕ್ಕೆ ಮುಂದೆ ಅಲ್ಲಪ್ಪ, ಹಾಗ ಅರ್ಥ ಒಟ್ಟಿಗೆ ಹೇಳ್ತಾರೆ. ನಿವೃತ್ತಿ ಫಲ ಅನ್ನೋ ಶಬ್ದಕ್ಕೆ ಪ್ರವೃತ್ತಿಗೆ ನಿವೃತ್ತಿ ಫಲ ಅಂತ ಹೇಳ್ತಾ ಇದೀಯ ನೀನು. ಒಂದು ಕರ್ಮ ಇನ್ನೊಂದು ಕರ್ಮನ ಹಿಮ್ಮೆಟ್ಟಿಸುತ್ತಾ ಅನ್ನೋದು ಇವ್ರು ಹೇಳ್ತಾ ಇರೋದು. ಅದು ಸರಿನಾ ತಪ್ಪನ ಹೇಳ್ತಿರೋರು ಇವ್ರು ಹೇಗೆ ಅರ್ಥ ಮಾಡ್ತಿದ್ದಾರೆ ಅಂದ್ರೆ, ಎರಡಕ್ಕೂ ಫಲ ಸಮಾನವಾಗಿರುವಾಗ ಈ ವೈದಿಕ ಕರ್ಮದಲ್ಲಿ ತೊಡಗೋವನ್ಗೆ ಇನ್ನೊಂದರಿಂದ ಹಿಮ್ಮೆಟ್ಟಿಸ್ತಾ ಇದೆಯಾ? ಈ ಎರಡು ಶ್ಲೋಕ ಆಗ್ಲಿಲ್ಲ. ಆಯ್ತು, ಸ್ಪಷ್ಟ ಆಗ್ಬೋದು. ಅನಿಯತಕಾಲೀನ ಫಲ ವಿಧಿ ಕ್ರಿಯಾ ಇಷ್ಟಿದೆ. ಅದಕ್ಕೆ ಏನ್ ಮಾಡ್ದ? ಅಲ್ಲ, ವೇದದ ಫಲಗಳು ಈ ಕಾಲದಲ್ಲೇ ಆಗತ್ತೆ ಅಂತ ದೃಷ್ಟಿ ಫಲ ತರ ಅಲ್ಲ, ರಾಜಸೇವೆ ದೃಷ್ಟಿ ಫಲ. ಹೌದು, ಶಬ್ದಾರ್ಥ ಆಯ್ತು, ಶಬ್ದಾರ್ಥ ತೊಂದರೆ ಇದೆ. ವಿವಕ್ಷಿತಾಂಶ ಏನಿದ್ದಾರೆ, ಇಲ್ಲಿದ್ದಾಗ ಅದಿಲ್ಲ ಅದಿದ್ದಾಗಿಲ್ಲ ಅನ್ನೋ ಸಮಾನವಾದಾಗ ಸೇವೆ ಮಾಡೋದು ಸಂಗ್ರಹಣೆ ಇಷ್ಟಿಲ್ಲ. ಅದೇ ಒಳ್ಳೆ ಇನ್ನೊಂದು ಶ್ಲೋಕ ಆದ್ಮೇಲೆ ಚರ್ಚೆ ಮಾಡೋಣ ಅಂತ. ಎರಡೂ ಸೇರಿಸಿದಾಗ ಇದು ಸಂಬಂಧ ತೋರಿಸ್ತಾರೆ. ಅದುಷ್ಟಾರ್ಥ ಹಿಷ್ಟಾರ್ಥ ರಾಗಾದಿಚ್ಛಾ ಪ್ರವೃತ್ತಯ ರಾಮೋಪಾಯೇನ ಸೇವಾಯ ಅವಿರುದ್ಧದ. ಅದಕ್ಕೂ ಇದಕ್ಕೂ ವಿರೋಧ ಆಗಲ್ಲ, ಹಂಗೇನಿಲ್ಲ. ಒಂದು ಇನ್ನೊಂದನ್ನ ನಿವೃತ್ತಿಸಲ್ಲ, ಅದಕ್ಕೂ ಇದಕ್ಕೂ ವಿರೋಧ ಇಲ್ಲ. ಅದ್ರ ಪಾಡಿಗೆ ಅದು ಇದು ಪಾಡಿಗೆ ಅಂತ ಎರಡು ಮಾಡ್ಲಿ ಅಂತ ಇವ್ರ ಅರ್ಥದಲ್ಲಿ ಅಂತ ತೋರಿಸ್ತಾ ಇದ್ದಾರೆ. ಕಾರಣ ಅದೃಷ್ಟಾರ್ಥವಾಗಿರುವುದೇ. ರಾಗಾದಿ ದೋಷಗಳಿಂದ ಹುಟ್ಟುವ ಅಶಾಸ್ತ್ರೀಯ ಕರ್ಮ ಪ್ರವೃತ್ತಿಗಳು ಮಾತ್ರ ದೃಷ್ಟಫಲ ಉಳ್ಳವು. ಈ ರೀತಿ ಭೇದವಿರುವುದರಿಂದ ಗ್ರಾಮ ಫಲಕ್ಕೆ ಉಪಾಯವಾದ ಸಾಂಗ್ರಹಣಿ ಇಷ್ಟಿಗೂ ರಾಜನ ಸೇವೆಗೂ ವಿರೋಧವಿಲ್ಲ. ಅಲ್ಲಪ್ಪ, ಪೂರ್ವಾರ್ಧ ಹೇಳ. ಪೂರ್ವಾರ್ಧ ಓದಿದಾಗ ಅದ್ರ ಹಿಂದಿನ ವಾಕ್ಯ ಓದ. ಇದಕ್ಕೆ ಕಾರಣ ಅದೃಷ್ಟಾರ್ಥವಾಗಿರುವುದೇ. ಯಾವುದು? ಸರಿ, ಇದು ಉತ್ತರಾರ್ಧಕ್ಕೆ ಹೇಳಿದ್ರಲ್ಲ ಅನಿಯತಕಾಲೀನ ಫಲ. ಏನಕ್ಕದು ಅನಿಯತಕಾಲೀನ ಫಲ ಅಂದ್ರೆ ಇದು ಅದೃಷ್ಟಾರ್ಥವಾಗಿರೋದ್ರಿಂದ. ಅದೃಷ್ಟವಾದ ನಿಯತಕಾಲೀನ ಅಂತ ಅರ್ಥ ಬರುತ್ತೆ. ವೈದಿಕ ಕರ್ಮಗಳಿಗೆ ಅದೃಷ್ಟಾರ್ಥ ಫಲ ಇರೋದ್ರಿಂದಾನೇ ಅದು ಅನಿಯತ ಅಂತ ಹೇಳಲಾಗುತ್ತೆ. ಅದಕ್ಕಲ್ಲಪ್ಪ, ಅದೃಷ್ಟಾರ್ಥವಾದದ್ದಕ್ಕೂ ಅನಿಯತಾರ್ಥಕ್ಕೂ ಸಂಬಂಧ ಎಂತದ?
ಕೆಲವೊಮ್ಮೆ ಶ್ಲೋಕ ಪೂರ್ತಿ ಸ್ವರ್ಣರ್ಥ ಕಾಟಾಡೋದು ದೃಷ್ಟಾರ್ಥ ಅದೃಷ್ಟಾರ್ಥ ಇತಿ ಪ್ರವೃತ್ತಯಃ ಸಂತಿ ಕ್ರೀಡಾಸನೆ ಪ್ರವೃತ್ತಿಗಳು ದೃಷ್ಟಾರ್ಥ ಪ್ರವೃತ್ತಿ ಅದು ರಾಗದಲ್ಲೇ ಇದ್ದಿದ್ದು ಕೆಲವು ರಾಗ ಅದು ರಾಗದಲ್ಲೇ ಇದ್ದಿತ್ತು ಸಾಂಗ್ರಹಣಿ ಮಾಡುದು ರಾಗದಲ್ಲೇ ಇದ್ದಿದ್ದು ಹೌದು ಸೇವೆ ಮಾಡುದು ರಾಗದಲ್ಲೇ ಇದ್ದಿದ್ದು ಹೌದು ಅದೃಷ್ಟಾರ್ಥ ದೃಷ್ಟಾರ್ಥ ಅಂತ ಅದರಲ್ಲಿ ಕ್ಯಾಟಗರೈಸ್ ಮಾಡ್ತಿದ್ದಾರೆ ಈ ರಾಗ ಇದು ಅಶಾಸ್ತ್ರೀಯ ಕರ್ಮ ಯಾವ್ದು ಯಾಕ ಅಶಾಸ್ತ್ರೀಯ ಕರ್ಮ ಶಾಸ್ತ್ರ ವಿರುದ್ಧ ಸೇವೆ ಮಾಡೋದು ಯಾಕ ಶಾಸ್ತ್ರೀಯ ಶಾಸ್ತ್ರದಲ್ಲಿ ಹೇಳಿಲ್ಲ ಅನ್ನೋ ಯಾಕೆ ಶಾಸ್ತ್ರ ಹೇಳಿಲ್ಲ ಅಲ್ಲ, ಆಯಾ ವರ್ಣದವರಿಗೆ ಈ ತರ ರಾಜ ಸೇವೆನೇ ಹೇಳಕ್ ಬಂದಿಲ್ವಲ್ಲ ಶಾಸ್ತ್ರ ಹೇಳೋ ಶಬ್ದ ಮಂತ್ರದಿಂದ ಮಾಡೋ ಕರ್ಮ ಅಂತಲ್ಲ ಪರಿಚರ್ಯಾತ್ಮಕ ಕರ್ಮ ಶೂದ್ರಸ್ಯ ಸ್ವಭಾವಜಂ ಶಾಸ್ತ್ರೀಯವೂ ಅಲ್ವದ ಶಾಸ್ತ್ರೀಯವೇ ಮತ್ತೆ ಉರುಳಿ ಏನ್ ಅರ್ಥ ಹೇಳಿದಾರೆ ಅದ್ರ ತಾತ್ಪರ್ಯ ಹೇಳಿದೆ ಅಲ್ಲ ನೀ ಶಾಸ್ತ್ರೀಯ ಅಲ್ಲ ಅಂತಂದ್ರೆ ಯಾಕೆ ಹೇಳ ಅಲ್ಲ ಅಂತ ಅಲ್ಲಪ್ಪ ಅಶಾಸ್ತ್ರೀಯ ಕರ್ಮ ಅಂತ ಅನ್ಬೇಕಾರೆ ಶಾಸ್ತ್ರ ವಿರುದ್ಧ ಕರ್ಮ ಅನ್ಬೇಕಾರೆ ಶಾಸ್ತ್ರ ಹೇಳಿರೋದನ್ನೇ ವಿರುದ್ಧ ಅಂತ ಅಂದ್ಬಿಟ್ಟೆ ನೀನ ಅಲ್ಲ ಇವರು ವಿರುದ್ಧಾರ್ಥ ಇಟ್ಕೊಂಡಿದಾರೋ ಇಲ್ಲ ಶಾಸ್ತ್ರದಲ್ಲಿ ಹೇಳಿಲ್ಲ ಅಷ್ಟಕ್ ಮಾತ್ರ ಅಶಾಸ್ತ್ರೀಯ ಅಂತ ಬರ್ದಿಯಾರ ಅರ್ಥ ಮಾಡ್ಬಹುದಲ್ಲ ಯಾರು ಮಾಡ್ಬೋದು ಅರ್ಥ ಆಗುತ್ತಲ್ಲ ಹೌದಾ ಎಲ್ಲಾ ಪ್ರವೃತ್ತಿಗಳು ದೃಷ್ಟಾರ್ಥವಾಗಲಿ ಅದೃಷ್ಟಾರ್ಥವಾಗಲಿ ರಾಗಾದ್ಯುಕ್ತ ಯುಕ್ತ ರಾಗಾದ್ಯುಕ್ತ ಸರಿ ಇದೆ ಅನುಭವ ಅದು ಸಮಸ್ತ ಕ್ರಿಯೆಗಳು ಈ ಅದೃಷ್ಟಾರ್ಥವಾದ ಕ್ರಿಯೆಗಳಾಗಲಿ ದೃಷ್ಟಾರ್ಥವಾದ ಕ್ರಿಯೆಗಳಲ್ಲಿ ಎಲ್ಲವೂ ರಾಗದಿಂದಲೇ ಎದ್ದಿವೆ ಸ್ಪಷ್ಟವಾಗಿದೆ ಅದಕ್ಕೇನು ಅಧ್ಯಾಹಾರ ನಿವೃತ್ತಿ ಪ್ರವೃತ್ತಿ ಅದು ಹಾಗೆ ಆದಾಗ ಅಷ್ಟೆಲ್ಲ ಗಡಿಬಿಡಿ ಬೇಕಿಲ್ಲ ಸಾಂಗ್ರಹಣ್ಯ ವಿರುದ್ಧ ವೈಶ್ವದೇವೀಂ ಸಾಂಗ್ರಹಣೀಂ ನಿರೂಪಯತಿ ರಾಮಕಾಮಃ ಅಥವಾ ಗುರುಗಳು ಹೇಳಿದ್ರಲ್ಲ ರಾಮೋಪಾಯನ ಸೇವಾಯಾಹ ಅಲ್ಲ ಇವನು ಏನ್ ಮಾಡ್ದ ಸೇವಾಯ ಗ್ರಾಮ ಫಲತ್ವಸ್ಯ ಮಾನಾಭಾವೇನ ಅಂತ ಅಂದ್ಬಿಟ್ರಲ್ಲ ಸೇವೆಗೆ ಗ್ರಾಮ ಫಲ ಯಾಕೆ ಮಾನಾಭಾವ ಯಾಕೆ ಇವರು ಇದನ್ ಮಾತ್ರ ದೃಷ್ಟ ಫಲದ್ದು ಕಾಮೋದ್ಭವ ಅನ್ನೋ ತರ ಮಾಡ್ಯಾರೆ ಅದಕ್ಕೆ ವೇದದ ಇದೇನೆ ವಿಧಿನೇ ಅದಕ್ಕೆ ಇದು ಅದ್ಯಾಕಾಗತ್ತೆ ಅದು ಅದೃಷ್ಟ ಫಲ ಇದು ದೃಷ್ಟ ಫಲ ಸರಿಪ ಈ ದೃಷ್ಟ ಫಲ ಮಾತ್ರ ಕಾಮದಿಂದ ಎದ್ದಿರೋದು ಅದು ಅಲ್ಲೇ ಸ್ಪಷ್ಟವಾಗಿದೆ ಗ್ರಾಮ ಕಾಮ ಅಲ್ಲಪ್ಪ ವೈಶಿದೇವಿ ಗ್ರಾಮ ಕಾಮ ಅಂತ ಸ್ಪಷ್ಟವಾಗಿದೆ ಇದು ಹೇಗಾಯ್ತಾ ವಾಕ್ಯವೇ ಹೊಂತ ಇಲ್ವಲ್ಲ ಏನೋ ಮಾಡ್ಬಿಟ್ಟೆ ಗ್ರಾಮೋಪಾಯದಿಂದಲೇ ಸೇವೆ ಮತ್ತು ಬ್ರಾಹ್ಮಣ ಅವಿರುದ್ಧವಾಗಿದೆ ಅವಿರುದ್ಧಾರ್ಥದ ವಿರುದ್ಧದ ಅಂದ್ರೆ ಅವಿರುದ್ಧಾರ್ಥ ಎರಡು ಸಮಾನವಾದ ಅರ್ಥ ಗ್ರಾಮೋಪಾಯದಿಂದಲೂ ಸೇವೆಯಿಂದಲೂ ಗ್ರಾಮ ಸಿಗೋದು ಗ್ರಾಮೀಣಷ್ಟಿಗೂ ಗ್ರಾಮ ಸಿಗೋದು ಗ್ರಾಮೋಪಾಯೇನ ಅವಿರುದ್ಧ ಗ್ರಾಮೋಪಾಯವಾಗುವ ಮೂಲಕ ಎರಡು ಅವಿರುದ್ಧಾರ್ಥ ಮೊದಲಿಂದ ಒಂದ್ಸಲ ಅರ್ಥ ಹೇಳಿದ್ವಿ ಎರಡಕ್ಕೂ ಸೇರಿಸ್ಬೇಕು ಅವಾಗ ಸ್ಪಷ್ಟವಾಗುವುದು ಯಾವುದಕ್ಕೆ ಸೇವಾ ಸಂಗ್ರಹ ಸರಿ ಹೋಯ್ತು ಆಮೇಲೆ ವೈಧಿ ಕ್ರಿಯಾ ವಿಧಿಯಿಂದ ಪ್ರೇರಿತವಾದ ಕ್ರಿಯೆಯು ಏಕೆಂದರೆ ಯತಃ ಏಕೆಂದರೆ ವೈಧಿ ಕ್ರಿಯಾ ಅನೇಕ ಕಾಲೀನ ಫಲ ಇಷ್ಯತೆ ಆಯ್ತಲ್ಲ ಅಲ್ಲ ಅನ್ನೋದು ಸ್ಪಷ್ಟ ಅದು ಅಂದ್ರೆ ಅದು ಇಕ್ಕ ವಸ್ತುಸ್ಥಿತಿ ಪೂರ್ವ ಪಕ್ಷದ ಸೇವಾ ಸಂಗ್ರಹಣಿ ಸೇವಾ ತುಲ್ಯಕಾಲಿಕೆಯ ನಚ ಅದರಂತೆ ಸಮಾನ ಫಲವಾಗುವ ಹಾಗೆ ಇದಲ್ಲ ಅಂತ ಯಾವುದು ಗೊತ್ತು ಅನ್ನೋದು ಸ್ವರ್ಗವೂ ಮೋಕ್ಷವೂ ಎರಡೂ ಒಂದಕ್ಕೆ ಫಲ ಅಂತ ಹೇಳಕ್ಕೂ ಆಗಲ್ಲ ಅದಕ್ಕೆ ನಚ ಅದೆರಡಕ್ಕಲ್ಲ ಬಂದಿರೋ ಪ್ರಕರಣವೇ ಅದು ಕರ್ಮಕ್ಕೂ ಸ್ವರ್ಗ ಮೋಕ್ಷ ಎರಡೂ ಒಂದೇ ಕರ್ಮಕ್ಕೆ ಫಲ ಆಗ್ಲಿ ಹಾಗೂ ಆಗಲ್ಲ ಒಂದರಿಂದ ಒಂದಕ್ಕೆ ಹೋಗ್ತೀನಿ ಅದೂ ಆಗೋದಿಲ್ಲ ಸ್ವರ್ಗದಿಂದ ಮಕ್ಕಳಿಗೆ ಹೋಗ್ತಿದ್ದು ಕ್ರಮವೂ ಆಗಲ್ಲ ಕ್ರಮವೂ ಆಗಲ್ಲ ಅದೇ ಊರಿಂದ ಊರಿಗೆ ಹೋಗೋ ಕರ್ಮ ಅದೂ ಆಗಲ್ಲ ಸಂಬಂಧವೇ ಇಲ್ಲ ದಾರಿನೇ ಬೇರೆ ಸೇವಾ ಸಂಗ್ರಹಣಿ ಸೇವಾ ಸಂಗ್ರಹಣಿ ಹೇಗೆ ಆ ಸಮಾನಕ್ಕಾಗಲ್ಲ ಅಂತ ಅಲ್ಲ ಇಲ್ಲಿ ಒಂದು ಏನು ಅಂದ್ರೆ ಪ್ರಯೋಜನದಿಂದ ಪ್ರಾಮಾಣ್ಯವನ್ನು ಹುಡ್ಕೋದಲ್ಲ ಅವರು ಶಬ್ದದಿಂದ ಶಬ್ದದ ತಾತ್ಪರ್ಯದಿಂದ ಶಬ್ದದ ಅರ್ಥವನ್ನು ಹುಡುಕಬೇಕೆ ಹೊರತು ಶಬ್ದಾರ್ಥ ಪ್ರಯೋಜನದಿಂದ ಶಬ್ದಾರ್ಥ ಯಾರು ಹೇಳಲ್ಲಪ್ಪ ಹಾಗಾಗಿ ಫಲ ಅನಿತ ಕಾಲ ಫಲಿನ ಅಷ್ಟೇ ಕಾಲಿನ ಫಲ
ವಿಧಿಯಿಂದ ಬರುವಂತಹ ಫಲ ಇದೆಯಲ್ಲ ಅದು ಅಧೀತ ಕಾಲದ ಫಲ. ಇದು ಸೇವಾ ಫಲ ದುಷ್ಟ ಫಲ. Correct. ಆದ್ರಿಂದ ಅದರಂತೆ ಇದಾಗಲ್ಲ. ಈ ಕರ್ಮಕ್ಕೆ ಸ್ವರ್ಗ ಮೋಕ್ಷ ಎಲ್ಲ ಎರಡು ಆಗೋದ್ರಿಂದ ಹಂಗ ಆಗಲ್ಲ. ಆಮೇಲೆ ಯಾಕಂದ್ರೆ ರಾಗಾದಿಸಿದ ಪ್ರವೃತ್ತಿಯ ಯಾಹ ಸಿದ್ಧಿ ದೃಷ್ಟಾರ್ಥಾರ್ಥ ಯಾಹ ಪ್ರವೃತ್ತಯ ಸರ್ವಾಸ್ತಾಹ ರಾಗಾದ್ಯುಕ್ತಾ. ದೃಷ್ಟಾಂತ ಹೇಳು. ಅದ ದೃಷ್ಟಾರ್ಥ ಅದೃಷ್ಟಾರ್ಥಾಹ ಪ್ರವೃತ್ತಯ ರಾಗಾದ್ಯುಕ್ತಾಹ. ಅಲ್ವಾ? ಗೀತಕಾಲಿನ ಫಲ ಇಲ್ಲ. ಅದು ಎಷ್ಟು ಅಂತ ಹೇಳಿದ್ದಾರೆ. ಎಷ್ಟೋ ಅನಿಯತಕಾಲಿನ ಫಲ ಅಂತಿದೆಯಲ್ಲ, ಅನಿಯತ ಮಾಡಿ ಗೀತಕಾಲಿನ ಫಲ ಅಂತ ಮಾಡ್ತಾ ಇದ್ದಾರೆ. ಅದು ಅನುಭವ ಇರುತ್ತೆ. ನಿಯತಕಾಲೀನ ಅಂದ್ರೆ ನಿಶ್ಚಿತ ಕಾಲದಲ್ಲಿ ಫಲ ಆಗತ್ತನ. ತಪ್ಪು ಆಗೋದಿಲ್ಲ. ಅದು ಗೀತಕಾಲ ಮಾಡೋದು ಆಗಲ್ಲ. ಯುಕ್ತಿ ಇರ್ಬೇಕು, ಅನುಭವ ಇರ್ಬೇಕು. ಒಡೆಯವರೆಗೂ ನೋಡ್ಕೊಂಡಿದ್ಯಾ ಗೀತಕಾಲಿನ ಫಲ ಅಂತ ವಿಧಿ ಯಾವ ಅಲ್ಲಿ ಆದಿತ್ಯ ಇರ್ಬೋದು. ಅದು ಕಾಲ ಆಗಲ್ಲ. ಕಾಲದಲ್ಲಿಯೇ ಶಾಸ್ತ್ರೀಯ ಫಲ ಹೇಳ್ಕೊಂಡು ಹೊರಟ್ರು. ಅದಕ್ಕೆ ಹೆಂಗ್ ಹೊಂದಿಸ್ತಾ ಇದ್ದಾರೆ? ಅಪೂರ್ವ ವಿಧಿನ ಹೇಳ್ಕೊಂಡು ಹೊರಟ್ರು. ಹೌದು. ಅದಕ್ಕೆ ಹೆಂಗ್ ಹೊಂದಿಸ್ತಾ ಇದ್ದಾರೆ? ಅಲ್ಲ, ಅಪೂರ್ವ ವಿಧಿಯಲ್ಲಿ ಫಲ ಅನ್ನೋದು ಒಂದರಿಂದ ಒಂದಕ್ಕಾಗ್ಲಿ ಅಥವಾ ಇದು ಅದು ಎರಡೂ ಆಗ್ಲಿ ಅಂತ ಇಟ್ಕೊಂಡೆ ನಾವು. ಈಗ ಗ್ರಾಮ ಫಲ ಸೇವೆಗೂ ಆಗತ್ತೆ, ಇದಕ್ಕೂ ಆಗತ್ತೆ ಅಂತ ಹೇಳಿದಾಗ ಹಾಗೂ ಆಗ್ಲಿ ಪರವಾಗಿಲ್ಲ. ಸೇವೆಯಿಂದಲೂ ಆಗತ್ತೆ, ಸಾಧನೆಷ್ಟಿಂದಲೂ ಆಗತ್ತೆ ಅಂತ ಹೇಳಿದಾಗ ಜ್ಞಾನದಿಂದ ಮೋಕ್ಷ, ಕರ್ಮದಿಂದ ಮೋಕ್ಷ ಹಾಗಾದ್ರೆ ಪರವಾಗಿಲ್ಲ. ಅಲ್ಲ, ಇಲ್ಲ ಕರ್ಮದಿಂದಲೇ ಸ್ವರ್ಗನೂ ಸಿಕ್ಲಿ ಮೋಕ್ಷನೂ ಸಿಕ್ಲಿ, ಹಾಗೂ ಸಿಕ್ಲಿ. ಅದಿನ್ನ ಪಕ್ಷ ಯಾವುದು ಒಂದು ಇಲ್ಲಿ ಅನುಭವ ಬಂದಂತಹದ್ದು ಅಲ್ವೇ ಅಲ್ಲ. ಕ್ರಿಯಾತ ಫಲ ನಿತ್ಯೇವಂ ರಾಷ್ಟ್ರ ನೇತಾವತಿ ಪ್ರಮಾಣ. ಅಷ್ಟೇ, ಕ್ರಿಯೆಯಿಂದಲೇ ಈ ರೀತಿಯಾದ ಫಲವಾಗತ್ತೆ ಅನ್ನೋ ವಿಷಯದಲ್ಲಿ ಇಷ್ಟರಲ್ಲೇ ಪ್ರಮಾಣ. ಭಾಷ್ಯಕಾರ ಬರೀತಾರಲ್ಲ, ಯಾವ ಕಾಲದಲ್ಲಿ ಯಾವ ನಿಮಿತ್ತದಲ್ಲಿ ಯಾವ ಫಲವಾಗತ್ತೆ ಅಂತ ಶಾಸ್ತ್ರ ಹೇಳಲ್ಲ, ಕ್ರಿಯೆಗೆ ಫಲ ಹೇಳಿದೆ ಅಂತ ಅಷ್ಟೇ ಹೇಳುತ್ತೆ ಅಂತ ಶಂಕರರು ಬರೆದ ಹಾಗೆ ಇವರು ಕ್ರಿಯಾತಃ ಫಲಂ ಇತ್ಯೇವಂ ಶಾಸ್ತ್ರಂ ಏತಾವತಿ ಪ್ರಮಾ. ಅಷ್ಟು ಇನ್ ಬಾಕಿ ಎಲ್ಲ ಕ್ರಿಯೆಯಿಂದ ಈ ಫಲವಾಗತ್ತೆ. ಸಾಂಗ್ರಹಣೆಷ್ಟಿ ಮಾಡಿದ್ರೆ ಗ್ರಾಮ ಫಲವಾಗತ್ತೆ ಅಷ್ಟೇ ಹೊರತು ಯಾವಾಗ ಆಗತ್ತೆ, ಯಾವ ನಿಮಿತ್ತನಾಗತ್ತೆ, ಯಾರಿಗಾಗತ್ತೆ ಅದೆಲ್ಲ ಹೇಳಲ್ಲ. ಅದೆಲ್ಲ ಹೇಳೋಕೆ ಆಗಲ್ಲ, ಯಾಕಂದ್ರೆ ಅದು ಮುಗಿಯೋದು ಅಲ್ಲ ಅಲ್ವಾ? ಹಾಗೆ ಅಲ್ವಾ? ಕ್ರಿಯಾತಃ ಅಂದ್ರೆ ಕ್ರಿಯೆಯ ಅಂತ ಅರ್ಥ. ಓದೇ ಇಲ್ವಾ? ಓದ್ರಿ ಶ್ಲೋಕ ಅರ್ಧ ಕೊಟ್ಬಿಟ್ಟೆ ನಮ್ಗೆ. ಸೇವಾ ಮತ್ತು ಸಾಂಗ್ರಹಣಿ ಇಷ್ಟಿಯ ಪ್ರಯತ್ನದಂತೆ ಸೇವಾ ಮತ್ತು ಸಾಂಗ್ರಹಣಿ ಕರ್ಮ ಸಮಾನ ಫಲವೆಂಬುದು ಸ್ವರ್ಗ ಮೋಕ್ಷಗಳಿಗೆ ಇಲ್ಲಾಂದ್ರೆ ಬ್ರಾಕೆಟ್ ಹಾಕಬೇಕು. ಸಮಾನ ಫಲವೆಂಬುದು ಬದ್ಧಮೋಕ್ಷ ಅಲ್ಲ, ಸ್ವರ್ಗ ಸ್ವರ್ಗಮೋಕ್ಷಗಳು. ಕರ್ಮಕ್ಕೆ ಸ್ವರ್ಗಮೋಕ್ಷಗಳು ಸಮಾನ ಫಲ ಎಂಬುದು ಅಲ್ಲ. ಕರ್ಮಕ್ಕೆ ಸ್ವರ್ಗಮೋಕ್ಷಗಳು ಸಮಾನ ಫಲ ಎಂಬುದು ಅಲ್ಲ. ಮೋಕ್ಷ ಉಂಟದು ಅಲ್ಲ. ಇನ್ನು ಸದ್ಯ ಒಂದು ಹಾಳ ಮೇಲೆ ರೆಂಡು ಹೋಗ್ತಲ್ಲ, ಅದಕ್ಕೆ ರೆಂಡು ಜನಿಂದ. ಏಕೆಂದರೆ ವಿಧಿಯಿಂದ ಬರುವ ಫಲವು ಅಪ್ಪ ಒಂದು ನಿಯತವಾದ ಕಾಲದಲ್ಲಿ ಆಗದೇ ಇರುವ ಫಲವು. ಒಳ್ಳೆದಾದ ಕ್ರಿಯೆ ಎಂಬುದು ಇಷ್ಟ ಆಗಿದೆ. ಒಳ್ಳೆದಾದ ಕ್ರಿಯೆ ಆ ಕ್ರಿಯಾ ವಿಷಯ. ಆಮಾ ಬಹುರಿ ಅನುಚನ ಇದರಿಂದ ಬರುವ ಕ್ರಿಯೆಯು ಉನ್ನತವಾದ ಫಲವುಳ್ಳದಾಗ ಎಂಬುದು ಇಷ್ಟವಾಗಿದೆ. ಇಷ್ಟವಾಗಿದೆ.
ಹಾಗಾಗಿ ಯಜ್ಞ ಪ್ರವೃತ್ತಿಗಳು ರಕ್ಷಕ ಹಾಗಾಗಿ ಯಜ್ಞ ಪ್ರವೃತ್ತಿಗಳು ಇಷ್ಟ ಪ್ರಯೋಜನಕ್ಕಾಗಿ ವಿಶಿಷ್ಟ ಪ್ರಯೋಜನಕ್ಕಾಗಿ ಪ್ರವೃತ್ತಿಗಳು. ರಾಮಪ್ರಾಪ್ತಿ ಆಗಬೇಕು ಉಪಾಯಕ್ಕೆ ಹೇಳಿದ್ದಾರೆ ಸೇವೆಗೆ. ರಾಮಪ್ರಾಪ್ತಿ ಆಗಬೇಕೆಂಬ ಉಪಾಯದಿಂದ ತಿಳಿದು ಬಂದ ಸೇವೆಗೆ ಸಾಂಗ್ರಹಣ್ಯ ಸಮಾನವಾದ ಫಲವಾಗಿದೆ. ಸಾಂಗ್ರಹಣ್ಯ ಅವಿರುದ್ಧದ ಇನ್ನೂ ಒಂದು ಹೊಸ ಅರ್ಥ ತೆಗೆದಿದ್ದಾರೆ MP ಮಹಾದೇವ. ಅವರು ಯಾವ ತರ ಅರ್ಥ ತೆಗೆದಿದ್ದಾರೆ ಅಂದ್ರೆ, ರಾಜನ ಸೇವೆ ಮಾಡಿದ್ರು ನಿನ್ ಗ್ರಾಮ ಫಲ ಬರ್ಬೇಕು ಅಂತ ಏನಿಲ್ಲ, ಖಂಡಿತವಾಗಿ ರಾಜನ ಸೇವೆ ಮಾಡ್ತೀಯಪ್ಪ ನೀನು, ದೃಷ್ಟಾಂತ ಅದನ್ನೇ ಕೊಡ್ತದೋ ಮನಸ್ಸಲ್ಲಿ ಅಪೇಕ್ಷೆ ಇರ್ಬೋದು, ಆದ್ರೆ ವೇದದಲ್ಲಿ ಹೇಳ್ಬಿಟ್ಟಿದೆ ಅದು ಗ್ಯಾರಂಟಿ ಆಗುತ್ತೆ. ಗ್ಯಾರಂಟಿ ಫಿಕ್ಸೆಡ್ ಟೈಮ್ ಇಲ್ಲ ಅಷ್ಟೇ, ಅದು ಗ್ಯಾರಂಟಿ ಇವರು ಅನ್ಯತಾನೆ ಮಾಡಿದ್ದಾರೆ. ನಿಯತ ಫಲ ಅದು ಕಾಲಿನ ಇರೋದು ನಿಮ್ಗೆ ಫಲ ಅಷ್ಟೇ ಇಲ್ಲ, ಕಾಲೀನ ಫಲ ಅಂದ್ರೆ ಗೊತ್ತಾದ ಕಾಲದಲ್ಲಿ ಇವರು ಇನ್ನೂ ಹೊಸ ಅದ್ ಹೇಗೆ ಹೇಳಿದ್ರು ಯುಕ್ತಿ ಹೇಳ. ಏನ್ ಯುಕ್ತಿ ಹೇಳ್ತಿದ್ದಾರೆ ಅಂದ್ರೆ, ಯಾಕೆ ಅವಿರುದ್ಧತಾ ಹೇಗೆ ಸಾಂಗ್ರಹಣಿ ಇಷ್ಟಿ ಮಾಡೋನು ಹೋಗ್ಬೇಕಾದ್ರೆ ರಾಜನ ಸೇವೆ ಮಾಡ್ಬೋದು. ಯಾಕೆ ಅಂದ್ರೆ ರಾಜನ ಸೇವೆ ಮಾಡಿದ್ರೆ ಬರಲೇಬೇಕು ಅಂತ ಏನಿಲ್ವಲ್ಲ, ಆದ್ರೆ ವೈದಿಕ ಕರ್ಮದಲ್ಲಿ ಬಂದೇ ಬರುತ್ತೆ. ಯಾಕೆಂದ್ರೆ ಶ್ರುತಿ ಹೇಳ್ಬಿಟ್ಟು ಈಗ ವೈದಿಕ ಕರ್ಮ ಮಾಡಿದ್ರೆ ಸೇವೆ ನಿವೃತ್ತಿಯಾ ಅಲ್ಲ ಅಂತ, ಅಲ್ಲ ಅಂತಾನೆ ತೋರಿಸ್ತಾ ಇದಾರೆ. ಅದಕ್ಕೆ ಒಂದ್ ತಡೆಗಟ್ಟಲ್ಲ, ರಾಜನ ಸೇವೆಯಲ್ಲಿ ಆಗ್ಲೇಬೇಕು ಅಂತೇನು ನಿಯತವಾಗಿ ಹೇಳಕ್ಕಾಗಲ್ಲ. ವೈದಿಕ ಕರ್ಮದಲ್ಲಾದ್ರೆ ದಾಷ್ಟಾಂತಿಕ ಹೊಂದ ಸ್ವಲ್ಪ ಈಗ ಅಲ್ಲ, ಇದಕ್ಕೆ ಅಷ್ಟೇ ಗುರುಗಳೇ ಹೇಳ್ತಾ ಇರೋದು, ಹಿಂದಿಂದೆಲ್ಲ ಇದೇ ತರಾನೇ ಮಾಡಿದ್ರು. ಅಲ್ಲಪ್ಪ ಸರಿ, ಮೋಕ್ಷಕ್ಕೋ ಸ್ವರ್ಗಕ್ಕೋ ಹಂಸೋ ಒಳ್ಳೆ ಅವಿರುದ್ಧತಾಗಿ ಸಾಂಗ್ರಹಣ್ಯ ಅವಿರುದ್ಧತಾ ಇದೆಯಲ್ಲ, ಹೇಗೆ ಅವಿರುದ್ಧತಾ ಅನ್ನೋದು ಈ ರೀತಿ ತೋರಿಸಿದೆ. ಅಲ್ಲ ಪ್ರಕರಣ ಕರ್ಮದಿಂದ ದೃಷ್ಟಾಂತವನ್ನೇ ಚರ್ಚೆ ಮಾಡ್ಬೇಕಾ? ಚರ್ಚೆ ಅಂತಲ್ಲ, ಯಾವ್ಯಾವ ರೀತಿ ಒಬ್ಬೊಬ್ಬರಿಗೆ ಈಗ ದೃಷ್ಟಾಂತ ಒಂದು ದಾಷ್ಟಾಂತ ಹೊಂದಿಸಿದ್ಮೇಲೆ ತಾನೆ ಚರ್ಚೆ. ಅಲ್ಲ, ಈ ವಾಕ್ಯಕ್ಕೆ ಹೊಂದಿಸ್ತಾ ಇದ್ದಾರೆ. ಅಲ್ಲಪ್ಪ ಕರ್ಮದಿಂದ ಸ್ವರ್ಗವು ಮೋಕ್ಷವೂ ಆಗತ್ತೆ ಅಂತ ಪ್ರಕರಣ ಇದಾಗ ವಿಷಯ. ಹೌದು ಹೌದು, ಕರ್ಮದಿಂದ ಇಲ್ಲ ಹೋಗಿ ಆಮೇಲೆ ಮೋಕ್ಷ ಆಗುತ್ತೆ ಅದಕ್ಕೆ ದೃಷ್ಟಾಂತ ಕೊಡ್ತಿರೋದು. ಅದನ್ನ ಬಿಟ್ಟು ಬಾಕಿದ ಏನು ಚರ್ಚೆ ಏನ ಅದನ್ನ ಹೊಂದಿಸ್ಬೇಕಲ್ಲ. क्रमेण योगवद्वादः सेवासाग्रहणीकयोः नानुष्ठाने विरोधोऽस्ति फलभूमार्थिनः क्वचित् क्रियादफलमित्येवं शास्त्रमेतादतिक्रमा क्रमेण युगवद्वादः नानुष्ठाने विरोधोऽस्ति फलभूमार्थिनः क्वचित् क्रियातः फलम् एवं एतावती शास्त्रम् एतावती क्रमेण युगपत् वा अतः सेवासाङ्ग्रहणीकयोः न अनुष्ठाने विरोधः अस्ति फलभूमार्थिनः फलम् इत्येवं शास्त्रम् कर्मದಿಂದ ಫಲ ಆಗಕ್ಕೆ ಅಷ್ಟೇ ಶಾಸ್ತ್ರ, ಅಷ್ಟೊಂದು ಶಾಸ್ತ್ರ ಪ್ರಮಾಣ ಮುಗಿದೋಯ್ತು. ಕ್ರಿಯೆಯಿಂದ ಫಲವಾಗುತ್ತೆ ಅಂತ ಹೇಳಿ ಶಾಸ್ತ್ರ ಹೊರತು ಎಷ್ಟು ಫಲ ಆಗುತ್ತೆ, ಯಾವಾಗ ಆಗುತ್ತೆ, ಎಲ್ಲಾಗುತ್ತೆ, ಹೇಗಾಗುತ್ತೆ ಅದೆಲ್ಲ ಇಲ್ಲ. ಫಲಂ ಇತ್ಯೇವಂ ಶಾಸ್ತ್ರಂ ಶಾಸ್ತ್ರ ಏತಾವತಿ ಪ್ರಮಾಣ, ಈ ವಿಷಯದಲ್ಲಿ ಮಾತ್ರ ಶಾಸ್ತ್ರ ಪ್ರಮಾಣವಾಗಿದೆ. ಕರ್ಮದಿಂದ ಫಲವಾಗುತ್ತೆ ಅಂತ ಹೇಳೋದ್ರಲ್ಲಿ ಶಾಸ್ತ್ರ ಕಲಿದೆಯೇ ಹೊರತು ಎಷ್ಟು ಫಲ ಆಗುತ್ತೆ, ಎಲ್ಲಾಗುತ್ತೆ, ಯಾವಾಗುತ್ತೆ ಆಗಲ್ಲ ಆ ವಿಷಯ ಪ್ರಾಮಾಣ್ಯವಲ್ಲ. ಈ ಕ್ರಿಯೆಯಲ್ಲಿ ಈ ಫಲ ಆಗುತ್ತೆ ಅಂತ ತಿಳಿಸೋದು ಶಾಸ್ತ್ರ ಪ್ರಾಮಾಣ್ಯ. ಅದು ಕರ್ಮದಿಂದ ಆಗುತ್ತೋ ಒಟ್ಟಿಗೆ ಆಗುತ್ತೋ, ಸೇವಾ ಸಾಂಗ್ರಹಗಳಲ್ಲಿ ಸೇವೆಯಿಂದ ಈಗ ಸೇವೆ ಮತ್ತು ಸಾಂಗ್ರಹಣ ವಿಷಯ ಎರಡರಲ್ಲೂ 2 ಗ್ರಾಮ ಫಲವೋ ಒಟ್ಟಿಗೆ 1 ಗ್ರಾಮ ಫಲವೋ, 1 ಗ್ರಾಮ 2 ಫಲ ಆಗುತ್ತೋ ಹೇಗೆ? ಎರಡು ಒಬ್ಬನೇ ಮಾಡಿದ್ರೆ ಎರಡನ್ನೂ ಅದು ಅನುಷ್ಠಾನೆ ವಿರೋಧೋಸ್ತಿ
ಅದನ್ನ ಒಟ್ಟಿಗೆ ನಾವು ಒಂದಾದ್ಮೇಲೆ ಒಂದ್ ಮಾಡ್ಬೋದು. ಯಾರೋ ಎಲ್ಲ ನಾನು ಒಟ್ಟಿಗೆ ಮಾಡ್ತೀನಿ, ಇಷ್ಟಿನೂ ಮಾಡ್ತೀನಿ, ಅವ್ರ ರಾಜನ ಸೇವೆನೂ ಮಾಡ್ತೀನಿ ಅಂದ್ರು ಏನು ವಿರೋಧ ಇಲ್ಲ. ಯಾಕಂದ್ರೆ ಹೆಚ್ಚಿನ ಫಲ ಬಯಸೋನು ಮಾಡ್ಬೋದು. ಸೇವಾ ಸಾಂಗ್ರಹಣಿ ಕರ್ಮದಲ್ಲಿ ಅನುಷ್ಠಾನದ ವಿರೋಧ ಇಲ್ಲ. ಯಾರು ಹೆಚ್ಚು ಭಾವ ಬೇಕು ಅಂತಾರೋ ಅವ್ರು ಎರಡೂ ಮಾಡ್ತಾರೆ. ಅಲ್ಲ ನಾವು ಹೇಳಿದ್ರೆ ಸೇವಾ ಸಾಂಗ್ರಹಿಣಿಯೋ ಎರಡೂ ಮಾಡಿದ ಮೇಲೆ ಕ್ರಮೇಣ ಅಥವಾ ಎರಡೂ ಮಾಡಿದ್ದಕ್ಕೆ ಈಗಲೇ ಒಟ್ಟಿಗೆ ಫಲ ಹಾಗೂ ಆಗ್ಬಹುದು ಅಂತ. ಕ್ರಮೇಣ ಅಂದ್ರೆ ಸೇವಾ ಮಾಡಿದ್ರಿಂದ ಸಂಗ್ರಹಣೆ ಮಾಡಿದ್ರಿಂದ ಎರಡನ್ನೂ ಮಾಡಿದ್ರಿಂದ ಕ್ರಮವಾಗಿ ಫಲ ಆಗತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಒಂದು ವ್ಯರ್ಥ ಆಗತ್ತೆ. ಭಿನ್ನ ಕರ್ತವಲ್ಲ ಸೇವೆ ಮಾಡೋದು ಬೇರೆ, ಕರ್ಮ ಅಲ್ಲ. ಸೇವಾ ಮಾಡುವವನು ಶೂದ್ರ, ಸಾಂಗ್ರಹಣೆ ಮಾಡೋದು ಬ್ರಾಹ್ಮಣ. ಅದಂಗೆ ಗುರುಳೆ ಕಾಲು ಒತ್ತು ಕೊಡ್ಬೇಕು ಅಂತ ಏನಿಲ್ವಲ್ಲ ಸೇವೆ ಅಂದ್ರೆ ಬೇರೆ ರೀತಿಯಾದ ಸೇವೆ ಮಾಡ್ಬೋದಲ್ಲ. ರಾಜಂಗೆ ಯಾವ ಅಷ್ಟೇ. ಈಗ ರಾಜಂಗೆ ಶ್ರಮಣ ಮಾಡ್ಬೇಕು ಅಂತ ಆಸೆ ಆಗ್ತದೆ, ಇವನು ಹೋಗಿ ಹೇಳ್ತಾನೆ. ಬೇರೆ ಇನ್ನೊಂದು ದೃಷ್ಟಾಂತ ತಗೋ, ಪತ್ನಿ ಸಹಗಮನ ಪುತ್ರಕಾಮೇಷ್ಟಿ ಎರಡನ್ನೂ ಮಾಡ್ತಾನೆ. ಒಂದ್ ಮಾಡಿದ್ರೆ ಸಾಕು ಅಂತ ಯಾರು ಹೇಳಲ್ಲ. ಒಂದ್ ಮಾಡಿದ್ರು ಆಗತ್ತೆ, ಎರಡೂ ಮಾಡ್ಬೋದು, ಎರಡಕ್ಕೂ ಒಂದೇ ಫಲ ಆಗ್ಬೋದು, ಹೆಚ್ಚು ಮಕ್ಕಳು ಹೋಗ್ಬೋದು. ಯಾಕ ಇಷ್ಟಿ ಮಾಡದೆ ಹೋದ್ರೆ ಏನಾಗತ್ತೆ? ಇಷ್ಟಿ ಮಾಡಬೇಕು ನೀವು ಇಲ್ಲಲ್ಲ. ಬರೀ ಇಷ್ಟಿ ಮಾಡಿದ್ರೆ ಸಾಕಾಗಲ್ಲ. ಬರೀ ಇಷ್ಟಿ ಅಂತ ಹೇಳ್ತಾ ಇಲ್ಲ ನಾನು, ಒಂದರಿಂದಲೂ ಆಗತ್ತೆ. ಎರಡೂ ಮಾಡಿದ್ರು ಆ ಪ್ರಶ್ನೆ ಬೇರೆ. ವ್ಯಾಸರು ಏನು ಮಾಡ್ಲಿಲ್ಲ, ಮದುವೆನೇ ಮಾಡ್ಕೊಳ್ಳಿಲ್ಲ. ಯಾವ್ದೋ ಎಕ್ಸೆಪ್ಷನ್ ಈಗಲೂ ನಾಳೆ ಶಿಶು ತಯಾರು ಮಾಡ್ತಾರಲ್ಲ, ಪ್ರಣಾಳ ಶಿಶು ತಯಾರು ಮಾಡೋರು ಯಾರ ಸಂಬಂಧ? ಬೇಕೇ ಬೇಕು. ಅದು ಇವರಿಬ್ಬರು ಸೇರೋಲ್ವಲ್ಲ. ಅಲ್ಲ ಹಾಗೆ ಆಗ್ಬೇಕು. ಅನ್ನ ರಸ ಯಾವುದೋ ಉಷ್ಟದಲ್ಲಿ ಸೇರಿದ್ರೆ ಆಯ್ತು, ಮಗುವಾಗತ್ತೆ. ಇದು ಪ್ರಣಾಳದಲ್ಲಿ ತಯಾರು ಮಾಡ್ತಾರಲ್ಲ, ಅದು ಪತಿ ಪತ್ನಿ ಸಮಾಗಮ ಆಗ್ಲೇಬೇಕು ಅಂತೇನಿಲ್ಲ, ಅಥವಾ ಪುತ್ರಕಾಮೇಷ್ಟಿ ಯಜ್ಞ ಆಗ್ಬೇಕು ಅಂತಿಲ್ಲ. ಎರಡೂ ಮಾಡಿದ್ರು ಆಗ್ಬೋದು, ಎರಡರಲ್ಲಿ ಒಂದು ಮಾಡಿದ್ರು ಆಗ್ಬೋದು, ಆಗ್ಬೇಕಾದ್ರೂ ಆಗ್ಬೋದು. ಅದಾಗಲ್ಲ ಸಮಾಗಮ ಆಗ್ಲೇಬೇಕು ಪತಿ ಪತ್ನಿಯವರು ಅಂದ್ರು, ಹಾಗೇನಿಲ್ಲ. ಪ್ರಣಾಳ ಶಿಶುಲು ಆಗತ್ತಲ್ಲ. ಅಂದ್ರೆ ಬ್ರಾಹ್ಮಣನಿಗೆ ರಾಜಸೇವೆ ನಿಷಿದ್ಧ ಅಂದ್ರಲ್ಲ, ಎರಡೂ ಮಾಡೋ ಪ್ರಸಂಗ ಯಾವುದು ಅಂದ್ರೆ, ನಾನೇನ್ ಹೇಳಿದೆ, ಪತಿಪತ್ನಿ ಸಮಾಗಮವೂ ಆಗದೆ ಇದ್ರು ಪುತ್ರಕಾಮೇಷ್ಟಿನೂ ಸಮಾಗಮವು ಎರಡೂ ಮಾಡಿ ಮಕ್ಕಳನ್ನ ಪಡ್ಕೊಳ್ಳೋದು ಉಂಟು ಅಂದೇನೆ. ಆದ್ರೆ ಒಂದ್ ಕಡ್ಡಾಯ ಅಂದ. ಪತಿಪತ್ನಿ ಸಮಾಗಮ ಕಡ್ಡಾಯ ಅಂದ್ರು, ಕಡ್ಡಾಯ ಏನಿಲ್ಲ, ಅಲ್ಲೂ ವಿಕಲ್ಪ ಇದೆ ಅಂದೆ ನಾನು. ಕಡ್ಡಾಯ ನೀವು ಚೆನ್ನಾಗಿ ವಿರಾಟ್ ಪುರುಷ ಅಲ್ಲ ವಿರಾಟ್ ಪುರುಷ ಅನ್ನರಸ ತಾನವನು. ಅವನು ಬರೋನು ಸ್ತ್ರೀ ಶರೀರದಿಂದ ಪುರುಷ ಬಂದು ಸೇರ್ಕೋತಾನೆ. ಅದು ಯಾವುದೋ ಒಂದು ಇಷ್ಟದ ಸಂಬಂಧದಲ್ಲಿ ಸೇರ್ತಾನೆ ಅಷ್ಟೇ. ಅಲ್ಲಿ ಏನು ಮತ್ತೇನು ವಿಶೇಷ ಏನಿಲ್ಲ. ಔಟ್ ಆಫ್ ಸಬ್ಜೆಕ್ಟ್ ಅಲ್ಲ ಇದು, ಔಟ್ ಆಫ್ ಸಬ್ಜೆಕ್ಟ್ ಅಲ್ಲ ಈ ವಿಷಯ. ಅಲ್ಲಿ ಏನು ಕರ್ಮದಿಂದ ಸ್ವರ್ಗ ಫಲವು ಮೋಕ್ಷ ಫಲವು ಎರಡೂ ಆಗತ್ತೆ ಅಂತ ಹೇಳೋಕೆ. ಯಾವಾಗ ಎರಡು ಫಲವನ್ನು ಹೇಳ್ಬಾರ್ದು. ಅಷ್ಟಕ್ಕೆ ಅವನು ಹೊಡೆದಾಡ್ತಾ ಇದ್ದಾನೆ. ಹೇಗಾರ ಮಾಡಿ ಊರಿಗೆ ಕರ್ಕೊಂಡು ಹೋಗುವಾಗ ಹಳ್ಳಿಗೆ ತೋರಿಸ್ತೀನಿ ಕರ್ಕೊಂಡು ಹೋಗೋದು, ಆ ತರ ಮಾಡೋಣ. ಇಲ್ಲ ಸಂಬಂಧವೇ ಅರ್ಥ. ನಿಯಮ ವಿಧಿ ಶುರು ಮಾಡಿದ್ರು, ಆಮೇಲೆ ಈ ಯಾವುದೋ ಉದಾಹರಣೆ ದ್ರವ್ಯಾರ್ಜನ ನಿಯಮ ವಿಧಿ ಮಾಡಿದ್ದಾರೆ ಗೊತ್ತನಾ? ಪ್ರಾಪ್ತಾರ್ಥೋ ಯೋ ವಿಧಿ ಸಹ ಅಂದ್ರೆ ಪ್ರಾಪ್ತವಾದ ಅರ್ಥದಲ್ಲಿ ಯಾವ ವಿಧಿ ಇರುತ್ತೋ ಅದು ನಿವೃತ್ತಿ ಫಲ, ಅದಕ್ಕೆ ನಿವೃತ್ತಿ ಫಲ ಬಯಸ್ತೀವಿ. ಪ್ರಾಪ್ತವಾದ ಅರ್ಥ ನಿಯಮ ವಿಧಿ ಬರದೇ ಇಲ್ಲ. ಹಾಗಲ್ಲ, ಅವ್ರು ಹೇಗೆ ಹೇಳ್ತಾರೆ ಅಂದ್ರೆ, ಪ್ರಾಪ್ತಾರ್ಥ ಅಂದ್ರೆ ದೃಷ್ಟ ಫಲ ಅಂತ ಅರ್ಥ. ದೃಷ್ಟ ಫಲಕ್ಕೆ ಈಗ ದ್ರವ್ಯಾರ್ಜನೆ ದೃಷ್ಟ ಫಲ ಇಟ್ಕೋ. ದ್ರವ್ಯಾರ್ಜನೆ ದೃಷ್ಟ ಫಲದಲ್ಲಿ ಶಾಸ್ತ್ರ ಹೀಗೇ ನೀನ್ ಮಾಡು ಅಂತ ಹೇಳಿದ್ರೆ, ಬಾಕಿ ಇದನ್ನ ಮಾಡ್ಬೇಡ ಅಂತ ಆಯ್ತೋ ಇಲ್ವಾ? ಹೌದು, ಅದು ನಿವೃತ್ತಿ ಫಲ ಅಂತ. ಈಗ ನೀನು ಪ್ರತಿಗ್ರಹದಿಂದ ಬ್ರಾಹ್ಮಣನಾದವನು ಪ್ರತಿಗ್ರಹದಿಂದಲೇ ಸಂಪಾದನೆ ಮಾಡಬೇಕು ಅಂದ್ರೆ ಬಾಕಿ ಇದನ್ನೆಲ್ಲ ಬಿಡಬೇಕು ಅಂತ ಆಯ್ತಲ್ಲ. 113 ಶ್ಲೋಕದಲ್ಲಿ ನಿಯಮ ವಿಧಿನೂ ಹೇಳ್ತಿದೆ, ಪರಿಸಂಖ್ಯಾನ ವಿಧಿನೂ ಹೇಳ್ತಿದೆ ಅಂತ. ಎರಡು ಒಂದೇ ಅರ್ಥದಲ್ಲಿ, ಎರಡೂ ಪ್ರಾಪ್ತವಾದ. ಅತ್ಯಂತ ಅಪ್ರಾಪ್ತಮರ್ಥಂ ಹಿ ವಿಧಯೋ ಬೋಧಯಂತಿನಃ, ಅದು ನಿಯಮ ವಿಧಿಗಾಯ್ತು.
ಅಪೂರ್ವ ವಿಧಿಗೆ ಆಯ್ತು ಅತ್ಯಂತ ಬರ್ತಾರ್ಥ ಬೋಧೆ ಪ್ರಾಪ್ತಾರ್ಥೋ ಯೋ ವಿಧಿ ಸಹ ಅಂದ್ರೆ ನಿವೃತ್ತಿ. ಅನಿಯಮ ನಿಯಮ ಅಥವಾ ಪರಿಸಂಖ್ಯೆ ಎರಡಕ್ಕೂ ಆಗತ್ತೆ. ಸೊ ಅನ್ಯ ನಿವೃತ್ತಿ ಫಲಯಿಷ್ಯತೆ ಅಂತ ಮಾಡ್ತೀರಾ? ಹೌದು. ಸರಿ ಅದ ಸೇವಾ ಸಾಂಗ್ರಹಣಿ ಹಾವದು ತುಲ್ಯ ಕಾರ್ಯತೆಯ ನಚ ಇದು ಯಾವುದಕ್ಕೊಂದು ಆ ಹಿಂದಿನ ಶ್ಲೋಕಕ್ಕೆ ಯಾವುದಕ್ಕೆ ಏನಕ್ಕೆ ಅಂತ ಹೊಂದಿಸ್ಕೋಬೇಕು. ಅಲ್ಲ ಆ ರೀತಿಯೂ ಆಗೋದಿಲ್ಲ ಅಂತ ಅವನ ಪೂರ್ವ ಪಕ್ಷೀಯ ಅಭಿಪ್ರಾಯವನ್ನು ಮತ್ತೆ ಹೇಳ್ಕೊತಾ ಇದ್ದಾರೆ. ಸೇವೆಯ ಫಲವು ಸಾಂಗ್ರಹಣೆಯ ಫಲವು ಸಮಾನ ಫಲವಾಗತ್ತಲ್ಲ, ಹಾಗೂ ಆಗೋಲ್ಲ. ಅಲ್ಲ ಇವಾಗ ಅದ್ರಲ್ಲಿ ಒಂದು ಅಪೂರ್ವ ಒಂದು ನಿಯಮ ಅಂತ ಮಾಡ್ಕೋಬೇಕಾ? ನಾನು ಹಿಂದಿನ ಶ್ಲೋಕಕ್ಕೆ ಒಂದ್ಸಲ ಒಂದ್ ನೋಡ್ತಾ ಇದ್ದೀನಿ. ಹಿಂದಿನ ಶ್ಲೋಕಕ್ಕಲ್ಲ, ಪ್ರಕರಣಕ್ಕೆ. ಸರಿ ಇಲ್ಲಿ ಸೇವಾದಲ್ಲಿ ಪ್ರತಿಜ್ಞಾನಲ್ಲಿ ಅಪೂರ್ವ ವಿಚಾರ ಬರಲ್ಲ. ಸೇವಾದಲ್ಲಿ ಬರಲ್ಲ. ಇದರಲ್ಲಿ ಸಾಂಗ್ರಹಣೆ ಅಪೂರ್ವ ವಿಧಿ ಅದು. ಅಪೂರ್ವ ಹಾಗಲ್ಲ ಅವ್ರು ಹೇಳ್ತಾ ಇರೋದು, ಅದಲ್ಲ ವಿವಕ್ಷಿತಾಂಶ. ಈಗ ಸ್ವರ್ಗ ಮೋಕ್ಷ ಅಂತಿದೆ. ಸೇವೆಯಿಂದ ಸಾಂಗ್ರಹಣೆಯಿಂದ ಹೇಗೆ ಒಂದೇ ಫಲ ಆಗತ್ತೋ, ಕರ್ಮದಿಂದಲೂ ಆಗತ್ತೆ ಮೋಕ್ಷ, ಜ್ಞಾನದಿಂದಲೂ ಆಗತ್ತೆ. ಹಾಗೂ ಮಾಡ್ಕೊ. ಒಂದು ದೃಷ್ಟ ಫಲ, ಒಂದು ಅದೃಷ್ಟ ಫಲ. ಜ್ಞಾನದಿಂದ ದೃಷ್ಟ ಫಲವಾದ ಮೋಕ್ಷ, ಕರ್ಮದಿಂದ ಅದೃಷ್ಟ ಫಲವಾದ ಮೋಕ್ಷ. ಸಾಂಗ್ರಹಣೆಯಿಂದ ಅದೃಷ್ಟ ಫಲವಾದಂತಹ ಗ್ರಾಮ. ಜ್ಞಾನ ಒಪ್ಪೋನೇ ಅಲ್ವಲ್ಲ ಅವನು. ಜ್ಞಾನಫಲ ನಿಷೇಧ ಮಾಡ್ಬಿಟ್ಟ ಅವನ. ಅದೇ ನೋಡ್ತಾ ಆಗುತ್ತೆ ಅಂತ ಜ್ಞಾನ ಫಲವನ್ನು ಹೇಳ್ತಾನೆ ಇವನು ಎಲ್ಲುವೆ. ಕರ್ಮದಿಂದಾನೇ ಹೇಳ್ತಿರೋದು. ಕರ್ಮದಿಂದಾನೇ ಸ್ವರ್ಗ ಪಡ್ಕೊಳ್ತೀಯೋ ಮೋಕ್ಷ ಪಡ್ಕೊಳ್ತೀಯ ಅಂತಾನೆ. ಆ ಎರಡನ್ನೂ ಸೇರಿಸುವ ಒಂದು ಫಲ ಅಂತ. ಸೇವೆಗೂ ಸಾಂಗ್ರಹಣೆಗೂ ಎರಡಕ್ಕೂ ಸಮಾನ ಫಲ ಅಂತ ಇಟ್ಕೊಂಡ್ರೆ ಈ ಎಲ್ಲಾ ಕರ್ಮಗಳಿಗೂ ಸ್ವರ್ಗ ಫಲವೂ ಉಂಟು, ಮೋಕ್ಷ ಫಲವೂ ಉಂಟು. ಎರಡು ಸೇರಿಸ್ಕೋಬೇಕು. ಏನ್ ಪ್ರಕರಣ ಅರ್ಥ ಆಗಿರ್ತಾನೆ ಅದೆಲ್ಲ ಹೇಳೋದು. ಈಗ ದೃಷ್ಟಾಂತವನ್ನು ಪೂರ್ತಿ ಇಟ್ಕೊಂಡು ಅದಕ್ಕೆ ಹೊಂದಿಸ್ಕೊಂಡು ಹೋಗ್ಬೇಕು. ತುಲ್ಯ ಕಾರ್ಯ ಅಂದ್ರೆ ಸಮಾನ ಫಲವಾಗಿರುವುದರಿಂದ, ಸೇವಾ ಸಾಂಗ್ರಹಣಿ ಪ್ರಯತ್ನದಲ್ಲಿ ಸಮಾನ ಫಲವಾಗಿರುವುದರಿಂದ ಹಾಗೆ ಆಗಬಹುದು ಅಂದ್ರೆ ಆಗೋದಿಲ್ಲ. ಸೇವಾ ಸೇವಾ ಅಂದ್ರೆ ರಾಜಸೇವಾ ಅಂತ ಬರ್ಕೋಬೇಕು. ಸೇವಾ ಸಂಘದಲ್ಲಿ 14 ಸೇವಾ ಸಂಘ 16 ಅಲ್ಲ, ಅದಾಯ್ತಲ್ಲ 16 ಸೇವಾ ಸಂಘ. ಕ್ರಿಯೆಯಿಂದ ಫಲವಾಗುತ್ತೆ ಅಷ್ಟು ಹೇಳೋದ್ರಲ್ಲಿ ಶಾಸ್ತ್ರ. 16ರಲ್ಲಿ ಏನ್ ಕನ್ಫ್ಯೂಷನ್? ಕ್ರಿಯೆಯಿಂದಲೇ ಫಲವು, ಕ್ರಿಯೆಯಿಂದ ಫಲವಾಗುತ್ತೆ. ಕ್ರಿಯೆಯಿಂದಲೇ ಫಲವಾಗುತ್ತದೆ. ಇಷ್ಟೇ ವಿಷಯದಲ್ಲಿ ಶಾಸ್ತ್ರವು ಪ್ರಮಾಣವು. ಕರ್ಮಕ್ಕೆ ಫಲವಾಗುತ್ತೆ ಎಂಬ ವಿಷಯದಲ್ಲಿ ಮಾತ್ರ ಅದು ಕರ್ಮ ಯಾವ ಕರ್ಮ ಯಾವ ಫಲ ಯಾವಾಗ ಆಗತ್ತೆ. ಕರ್ಮದಿಂದಲೋ ಯುಗಪತ್ತೋ ಅಲ್ಲ ಕ್ರಮೆ ಇದಕ್ಕೆ ಅಲ್ಲ. ಪೂರ್ವಾರ್ಥದಲ್ಲಿ ಕ್ರಿಯೆಯಿಂದ ಫಲವಾಗುತ್ತೆ ಇಷ್ಟೇ ಶಾಸ್ತ್ರ ಪ್ರಮಾಣ ಅಂದ್ರೆ. ಹೌದು, ಸಂಬಂಧ ಇಲ್ಲ ಅದಕ್ಕೆ. ಅಲ್ಲ ಯಾವ ಉತ್ತರಾರ್ಧನ ಮತ್ತೆ ಮುಂದಿನ ಶ್ಲೋಕ ಪೂರ್ವಾರ್ಧನ ಸೇರಿಸ್ಕೋಬೇಕು. ಅಲ್ಲಿ ಸೇರಿಸ್ಕೊಳ್ಳಿ. ನಮ್ದು ಹಾಗೆ ಮಾಡಿದ್ದಾರೆ. ಕ್ರಮೇಣ ಅನುಷ್ಠಾನೆ ಯುಗಪತ್ವ ಅನುಷ್ಠಾನೆ ಸೇವಾ ಸಾಂಗ್ರಹಣೀಯೋ ವಿರೋಧ ನಾಸ್ತಿ. ಫಲಭೂಮಾರ್ಥಿನಃ ಫಲ ಹೆಚ್ಚಾಗ್ಬೇಕು ಅಂತಿದ್ರು. ಹೆಚ್ಚಾಗಬೇಕು ಅನ್ನೋದು ಎರಡು ಪ್ರಸಕ್ತಿ ಇದ್ದ ನಾಸ್ತಿ ಅಲ್ಲ, ಅದಕ್ಕ ಸಂಬಂಧ ಇಲ್ಲ. ಪೂರ್ವಾರ್ಧ ಮುಗೀತು, ಅದಪ್ಪ ಪೂರ್ವ ಕ್ರಿಯಾಗ ಫಲ ಮಿಥ್ಯ ಶಾಸ್ತ್ರ ಪ್ರಮಾಣ ಮುಗಿತಾ ಆಯ್ತು, ಮುಗೀತು. ಅಲ್ಲೇ ಮುಗಿತು. ಒಂದೇ ಶ್ಲೋಕನ. ಹೌದು, ಒಂದೇ ಲೈನಿಗೆ ಅರ್ಥ. ಹೌದು, ಕ್ರಮದಿಂದಲಾಗಲಿ ಒಟ್ಟಿಗೆ ಆಗಲಿ ಸೇವಾ ಸಾಂಗ್ರಹಣಿ ಪ್ರಯತ್ನಕ್ಕೆ ವಿರೋಧವೇನಿಲ್ಲ. ಯಾಕೆಂದ್ರೆ ಹೆಚ್ಚು ಫಲವನ್ನು ಬಯಸುವ ಒಟ್ಟಿಗೆ ಆಗಲಿ ಫಲ ವಿರುದ್ಧವಲ್ಲ. ಹೆಚ್ಚಬೇಕು ಹೆಚ್ಚು ಮಾಡಿ, ಹೆಚ್ಚಿನ ಫಲವನ್ನು ಬಯಸುವವನು ಎರಡು ಮಾಡ್ಬೇಕು. ಒಳ್ಳೆಯ ಮಾಡಲಿ ಕ್ರಮವಾಗಿ ಮಾಡಿ. ಫಲಭೂಮಾನ ಫಲ ಬಾಹುಳ್ಯ ಅಂತ ಅರ್ಥ. ಫಲಭೂಮ ಅಂದ್ರೆ ಫಲ ಬಾಹುಳ್ಯ ಅಂತ, ಹೆಚ್ಚು ಫಲಗಳು. ಏನ್ ಬರ್ದ್ಯಾ? ಸೇವಾ ಸಾಂಗ್ರಹಣಿ ಪ್ರಯತ್ನಗಳಲ್ಲಿ ಕ್ರಮವಾಗಿ ಆಗಲಿ ಒಟ್ಟಿಗೆ ಆಗಲಿ ಅನುಷ್ಠಾನ ಮಾಡಿದರೂ ವಿರೋಧವೇನಿಲ್ಲ. ಕ್ರಮವಾಗಿ ಆಗಲಿ ಒಟ್ಟಿಗೆ ಆಗಲಿ ಅನುಷ್ಠಾನ ಮಾಡಿದರೂ ವಿರೋಧವೇನೂ ಉಂಟಾಗುವುದಿಲ್ಲ.
ಏಕೆಂದರೆ ಹೆಚ್ಚಿನ ಫಲಕ್ಕೋಸ್ಕರ ಹೆಚ್ಚು ಅನುಷ್ಠಾನ ಮಾಡುವುದು ಯುಕ್ತವಾಗಿದೆ. ವಿರೋಧವಲ್ಲ. ವಿರೋಧವಲ್ಲ. ಹೆಚ್ಚಿನ ಫಲಕ್ಕೋಸ್ಕರ ಹೆಚ್ಚು ಅನುಷ್ಠಾನ ಮಾಡುವುದು ವಿರೋಧವೇನಿಲ್ಲ. ಮೈಸೂರು ಉಂಡೋದೆ ಶ್ರೀರಂಗಪಟ್ಟಣ ಭಾನುವಾರ പോണോ ಮುಂದಿನ ಅದ ಶ್ರೀರಂಗಪಟ್ಟಣದ ಕಾರುಳ್ಳ ನಿಂಗೆ ಊಟ ಅಳಸಿಂಗ್ போன உமா அழைச்சிட்டு உமாவும் இருந்தாங்க ஒரு டிரைவர் கூட அனுப்புவாங்க விட்டுவேண்ணா ஆகலே படிச்சால 6 ಗಂಟೆ போட்டு 12 ಗಂಟೆಗೆ 1 ಗಂಟೆಗೆ ಬಂದಾಗ ಹಂಗಂತ ವ್ಯವಸ್ಥೆ ಇಲ್ಲಂಗ ಆಶಾನ புத்தி இங்கி போனுட்டா அது எனக்கு புத்தி எசுப்பத்தடி எனக்கு ಸಾಕೇತ ಈಗ ಫೋನ್ ಪಡಿಂದೆ ನಿಂಗೆ ಗ್ಯಾರಂಟಿ ಚೆನ್ನಾಗೋ ನಾ ವಿಡಾತ್ಲೆ ಪಡಿಪಾನೆ ಭಾನು ಹಾತೇನ್ರಿ ಏನ್ ಭಾನುವಾರ ಸಾಧ್ಮೋ ದಶಾತ್ಮೋ ಗೊತ್ತಿಲ್ಲ ಪೂರ್ತಿ ನಿಶ್ಚಯ ಇಲ್ಲ ಇವ್ರು ಮಳೆ ಬರೋಣಿಂದ ಪೋಲೆಪ್ಪ ಹಂಗೋಡು ಮಳೆ ಭಾನುವಾರ ಬೆಳಗ್ಗೆ ಹೀಗೆ ವಾರ ಹೇಳ್ತಾ ಇರ್ತೀರಿ ಎಷ್ಟು ವಾರ ಕಳೀತು ಗೊತ್ತಾ? ಇದೊಂದು ವಾರ ಅಲ್ಲಿ ಶಿವಮೊಗ್ಗ ಮಳೆ ಇಲ್ಲ ಇದೇಂತೆ ಚಾನ್ಸೇ ಇಲ್ಲ. ಶ್ರೀರಂಗಪಟ್ಟಣದಲ್ಲೂ ಬರ್ತಾ ಇದೆಯಂತೆ ಕೇಳಿದೆ ನಾನು ಸಣ್ಣಗ್ ಬರ್ತಾ ಇದೆಯಂತೆ ಶನಿವಾರ ಮಳೆ ಇಲ್ಲ. ಶನಿವಾರ ಮಳೆ ಇಲ್ಲ ಅಂದ್ರೆ ಶನಿವಾರ ನಾವು ಇಲ್ಲೇ ಇರ್ತೀವಲ್ಲ ಹೋಗಕ್ ಆಗೋದೇ ಇಲ್ಲ. ಗುರು ಶುಕ್ರ ಭಾನುವಾರ ಸೋಮವಾರ ಮಂಗಳವಾರ ಸೋಮವಾರ ಊರಿಗೆ ಹೋಗ್ತೀವಿ. ಈ ತಲೆ ಕೆಟ್ಟ ಹೋಯ್ತು ನಮ್ಗೆ. ಮನುಷ್ಯನಿಗೆ ಹೆಚ್ಚಿನ ಫಲವು ಹೆಚ್ಚಿನ ಫಲಕ್ಕೋಸ್ಕರ ಹೆಚ್ಚು ಅನುಷ್ಠಾನ ಮಾಡೋದು ಸರಿಯಾಗಿಯೇ ಇದೆ ಅಂತ ಹೇಳಿಲ್ವನ? ಹೆಚ್ಚಿನ ಪ್ರಯೋಜನಕ್ಕೆ ಹೆಚ್ಚಿನ ಪ್ರಯೋಜನ ಅವ ಒಂದೇನಾಯ್ತು ಅಂದ್ರೆ ಇಷ್ಟಿ ಮಾಡಿದಕ್ಕೆ 10 ಎಕರೆ ಬರುತ್ತೆ ಅಂತ ಇಟ್ಕೊಳ್ಳೋಣ. ರಾಜನ ಸೇವೆ ಮಾಡಿದ್ರೆ ಇನ್ನೂ ಒಂದು 5 ಎಕರೆ ಸಿಕ್ತು. ಆಗ್ಬೋದು. ಅಲ್ಲಪ್ಪ ನನ್ ಪ್ರಶ್ನೆ ಏನ್ ಗೊತ್ತಾ ಇಲ್ಲೇ ಪೂರ್ವ ಜನರ ಪ್ರಾರಬ್ಧ ಈ ಫಲ ಕೊಡತ್ತೆ ಅಂತ ಹೇಳ್ತೀರಿ. ಅದು ಯಾತಕ್ಕೆ ಇದನ್ನೆಲ್ಲ ಯಾತಕ್ಕೆ ಚರ್ಚೆ ಮಾಡ್ತೀರಿ? ಇನ್ನು ಪ್ರಾರಬ್ಧ ಇದ್ರೆ ಅದು ಕೊಡತ್ತೆ. ಆ ಪ್ರಾರಬ್ಧ ತಪ್ಪಿಸ್ಕೊಳಕ್ಕೂ ಆಗಲ್ಲ. ಎಲ್ಲ ಸುಮ್ಮನೆ ಈಗಿನ ಪ್ರಯತ್ನವನ್ನು ಸೇರಿಸಿ ದೃಷ್ಟ ಫಲವಾದ್ರೆ ದೃಷ್ಟ ಫಲದಲ್ಲೂ ಅದು ಸುಖ ಆಗಬೇಕು ಅಂತಿಲ್ಲ, ಬರುತ್ತೆ ದುಡ್ಡು ಅಲ್ಲ ದೃಷ್ಟ ಫಲದಲ್ಲಿ ಸುಖವಾಗೋದು ಅದೃಷ್ಟದಿಂದ, ಪ್ರಯತ್ನದಿಂದ ಸಿಗೋಲ್ಲ. ನೀರು ಕುಡಿದ್ರೆ ಏನೋ ಅದಾಗತ್ತೆ. ಬರೋದಿಲ್ಲ ಅದು ಸರಿ. ಆತ್ಮ ಪ್ರಾರಬ್ಧ ಒಪ್ಪಿಗೆ ಇದೆಲ್ಲ ಒಪ್ಪಿಗೆ ಆಯ್ತು. ಮುಂದಿನ ಜನ್ಮದಲ್ಲಿ ಈ ಜನ್ಮದ ಫಲ ಆಗತ್ತೆ ಅಂತ ಯಾರು ಮಾಡಲ್ಲ. ಮುಂದಿನ ಜನ್ಮ ಮಕ್ಕಳಾಗತ್ತೆ ಈ ಜನ್ಮ ಮಾಡ್ರಿ ಅಂತ ಹಾಗೆಲ್ಲ ಮಾಡೋದ್ ಬರೋಲ್ಲ. ಏನೋ ಈ ಕರ್ಮ ಸಿದ್ಧಾಂತ ಸ್ಪಷ್ಟವಾಗಲ್ಲಪ್ಪ. ನೀವು ಈ ಜನ್ಮದ ಎಲ್ಲಾ ಫಲಗಳು ಪ್ರಾರಬ್ಧಕ್ಕೆ ತಕ್ಕಾಗಿ ಅಂತ ಹೇಳಿ ಈಗ ಒಂದ್ ಮಾಡಿ ಅಂದ್ರೆ ಏನ್ ಮಾಡ್ಬೇಕು? ಆ ಪ್ರಾರಬ್ಧವನ್ನು ಮೆಟ್ಟಿ ನಮ್ಮ ಪ್ರಯತ್ನದಿಂದ ಈಗ ಜನ್ಮದಲ್ಲೇ ಎನ್ಕ್ಯಾಶ್ ಆಗುವ ಹಾಗೆ ಒಳ್ಳೆ ಜೋರ ಚೆಕ್ ಕೊಡ್ಬೇಕು. ಸ್ಪೆಷಲ್ ಚೆಕ್. ಏನ ಚಳಿ ಮುಂದಿನ ಶ್ಲೋಕ ಓದಪ್ಪ. ರಾಗಾದ್ಯುತ್ಥ ಪ್ರವೃತ್ತೀನಾಂ ಆರ್ತ್ಸ್ಯೇನ ಚ ವಿರೋಧತಃ ನೈಯೋಗಿಕ್ಯೋಪಿ ನೈವ ಸ್ಯುಃ ದ್ರವ್ಯಾಭಾವಾತ್ ಪ್ರವೃತ್ತಯಃ ನೈಯೋಗಿಕ್ಯೋಪಿ ನೈವ ಸ್ಯುಃ ದ್ರವ್ಯಾಭಾವಾತ್ ಪ್ರವೃತ್ತಯಃ.
रागाद्युत्सप्रवृत्तीनां कार्त्स्येन च विरोधतः नैयोगिक्योऽपि नैव स्युः द्रव्याभावात् प्रत्ययः रागाद्युत्सप्रवृत्तीनां कार्त्स्येन च विरोधतः नैयोगिक्यः अपि न एव स्युः द्रव्याभावात् प्रत्ययः ಈಗ ನಿಯೋಗೋತ್ಸವಾದಂತಹ ಪ್ರವೃತ್ತಿಯು ರಾಗಾದ್ಯುಕ್ತ ಪ್ರವೃತ್ತಿಗಳನ್ನ ಪೂರ್ತಿಯಾಗಿ ತೆಗೆದುಹಾಕತ್ತೆ ಅಂತ ಇಟ್ಕೊಂಡ್ರೆ ಸ್ವಾಭಾವಿಕ ಪ್ರವೃತ್ತಿಯನ್ನ ನಿಯೋಗ ಅಂದ್ರೆ ವಿಧಿವಾಕ್ಯ ಪ್ರವೃತ್ತಿ, ನಿಯೋಗ ನೈಯೋಗಿಕಿ ಅಂದ್ರೆ ವಿಧಿಯಿಂದ ಬಂದಂತಹ ಪ್ರವೃತ್ತಿ ಎಲ್ಲವೂ ಸ್ವಾಭಾವಿಕ ಪ್ರವೃತ್ತಿಯನ್ನ ಅಂದ್ರೆ ರಾಗಾದಿಗಳಿಂದ ಎದ್ದಂತಹ ಸ್ವಾಭಾವಿಕ ಪ್ರವೃತ್ತಿಗಳನ್ನ ವಿರೋಧವಾದನ್ನ ಪೂರ್ತಿ ತೆಗೆದಾಗತ್ತೆ ಅಂದ್ರೆ ಆವಾಗ ಏನಾಗತ್ತೆ, ದ್ರವ್ಯಾರ್ಜನೆ ಅನ್ನೋದು ಸ್ವಾಭಾವಿಕ ಪ್ರವೃತ್ತಿ ಅದು ಹೋಯ್ತು. ದ್ರವ್ಯಾರ್ಜನೆ ಸಂಪತ್ತನ್ನು ಪಡೆಯೋದು ಸ್ವಾಭಾವಿಕ ಪ್ರವೃತ್ತಿ, ಅದು ಈ ನಿಮ್ಮ ಶಾಸ್ತ್ರೀಯ ವಿಧಿಯಿಂದ ಹೋಗ್ಬಿಡುತ್ತೆ. ಸ್ವಾಭಾವಿಕ ಪ್ರವೃತ್ತಿಗಳು ಶಾಸ್ತ್ರೀಯ ಪ್ರವೃತ್ತಿಯಿಂದ ಶಾಸ್ತ್ರೀಯ ಪ್ರವೃತ್ತಿಗೆ ವಿರೋಧವಾದ್ರಿಂದ ಹೋಗತ್ತೆ ಅಂತ ಆದ್ರೆ ದ್ರವ್ಯಾರ್ಜನೆಯೇ ಇಲ್ಲ ಅಂತ ಆಗತ್ತೆ. ದ್ರವ್ಯಾರ್ಜನೆ ಇಲ್ಲ ಅಂದ್ರೆ ನಿಮ್ ಪ್ರವೃತ್ತಿ ಅಂತ ಮಾಡ್ತೇವೆ, ಶಾಸ್ತ್ರೀಯ ಪ್ರವೃತ್ತಿಯೂ ಮಾಡಕ್ಕಾಗಲ್ಲ. ಹೌದು, ಅದಕ್ಕೆ ಲೌಕಿಕ ಪ್ರವೃತ್ತಿಗೆ ಶಾಸ್ತ್ರೀಯ ಪ್ರವೃತ್ತಿಗೂ ವಿರೋಧ ಆದ್ರೆ ಹೌದು ಅದೇ ಹೇಳೋದು ವಿರೋಧತಃ ಅಂತ ಹೇಳಿದ್ನಲ್ಲ. ನೈಯಾಯಿಕೋಪಿ ಪ್ರತಿಷೇಧ ಕರ್ಮಗಳು ಅದಕ್ಕೆ ವಿರೋಧವಾಗುತ್ತೆ ಅಂದಿದ್ರಪ್ಪ. ಇಲ್ಲ ಇಲ್ಲ, ನಿಯಾಮಕ ವಿಧಿಗಳು ವಿರೋಧ ಆಗ್ತಿರ್ಲಿಲ್ಲ. ಇವನು ಹಾಗೆ ಮಾಡಿದಾನಪ್ಪ. ಎಲ್ಲಾ ರಾಗದಿಂದ ಉಂಟಾದಂತಹ ಪ್ರವೃತ್ತಿಗಳು ವೈದಿಕ ಪ್ರವೃತ್ತಿಗಳಿಗೆ ನಿರಾಕರಣೆ ಮಾಡಿ ವಿರೋಧವಾಗುವುದಾದ್ರೆ ದ್ರವ್ಯಾರ್ಜನ ವಿಧಿಯೂ ನಿರಾಕೃತವಾಯಿತು. ಆಗ ಭಾವದಿಂದ ಪ್ರವೃತ್ತಿಗಳೇ ಆಗುವುದಿಲ್ಲ. ಮತ್ತೆ ಈ ನಿಯೋಗ ಪ್ರವೃತ್ತಿಗೆ ದುಡ್ಡೇ ಇಲ್ಲ, ಎಂತ ಮಾಡಕ್ಕಾಗತ್ತೆ. ಈಗ ದುಡಿಬೇಡ ಅಂತ ಹೇಳಿ ಅಗ್ನಿಹೋತ್ರಾದಿಗಳನ್ನು ಮಾಡು, ದುಡಿಬೇಡ ಅಂದ್ರೆ ಅಗ್ನಿಹೋತ್ರಾದಿಗಳನ್ನು ಮಾಡೋದ್ ಹೇಗ? ನಿಯೋಗಿಕ್ಯೋಪಿ ನೈವಸ್ಯುಹೋ ದ್ರವ್ಯಾಭಾವ, ದ್ರವ್ಯಗಳೇ ಇಲ್ಲಿ ಇರೋದ್ರಿಂದ ನಿಯೋಗಿಕ್ಯೋಪಿ ಪ್ರವೃತ್ತಯ ದ್ರವ್ಯಾಭಾವ ನೈವಸ್ಯುಹೋ. ಆಮ 1 ವರ್ಷ ದೀಕ್ಷೆ ಇದ್ಬಿಡು, ಚೆನ್ನಾಗಿ ಶ್ರಾದ್ದಾದನ್ನೆಲ್ಲ ಮಾಡೋ, ದುಡ್ಡು ಕೊಡ್ತೀಯ ನೀನ? ದೀಕ್ಷೆ ಎಲ್ಲೂ ತಗೋಬೇಡ, ದುಡಿಬೇಡ, ನೀನ್ ಬಡವ ಹಾಗೆ ಇರ್ಬೇಕು. ಆದ್ರೆ ಶ್ರಾದ್ದ ದಶದಾನ ದಿನ ಮಾಡ್ಬೇಕು. ಎಲ್ಲಿನ ಬರ್ತಾನೆ ದಶದಾನ? ಆಯ್ತು, ಸರಿಯಾಗಿದೆ. ನಾನು ಅವತ್ತೇ ಹೇಳಿದೆ ಶಾಮಣ್ಣನಿಗೆ, ಲೇ ನಿನ್ ಧರ್ಮಶಾಸ್ತ್ರಕಾರರು ಇಷ್ಟು ವ್ರತ ಇಷ್ಟೆಲ್ಲ ಬರ್ದಿಯಾರಲ್ಲ, 1 ಪೈಸಾ ಕೊಡ್ತಾರ? 1 ಎಂಟ್ರಿ ಕೊಡಲ್ಲ, ಮಾಡು 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 ಅಂತಾರೆ. ಬುದ್ಧಿ ಮಾಕಡೆ ಇಡು ಪಕ್ಕಕ್ಕೆ. ಅದಕ್ಕೆ ಎಲ್ರು ಬಿಟ್ರು. ಗೊತ್ತಾಯ್ತು, ಇವ್ರು ಬರೀ ಬಾಯಿ ಮಾತು ಹೇಳ್ತಾರೆ ಹೊರತು 1 ಪೈಸಾ ಕೊಡಲ್ಲ. ಈ ಮನೆ ಕಟ್ಟವರಿಗೆ ಅಕ್ಕಪಕ್ಕದ ಮನೆಯವ್ರು ಬಂದು ಸಲಹೆ ಕೊಡ್ತಾರೆ, ಹಾಗೆ ಮಾಡಿ ಮಾಡಿದ್ದೆ. ನಾ ಮುಂಚೆ 1 ಮಾತು ಹೇಳಿದೆ, ನೀವು ಎಲ್ಲಾ ಸಲಹೆನೂ ಬಹಳ ಸ್ವೀಕಾರ. ಮುಂಚೆ 5-6 ಲಕ್ಷ ಇಡ್ರಿ, ಆ 1 ಲಕ್ಷದ ಖರ್ಚು ಹೇಳ್ರಿ, ಆವಾಗ ಮಾಡುದು. 5-6 ಲಕ್ಷ ಇಟ್ಕೊಂಡು 1 ಲಕ್ಷ ಮಾತ್ರ ಖರ್ಚು. ನೀ ಬಾಕಿ ನಮ್ಗೆ ಸಂಪಾದನೆ ಉಳಿದ ಖರ್ಚು ಬೇಕಲ್ಲ, ಸಲಹೆ ಕೊಡದೆ ಏನ್ ಮಾಡ್ತಾರೆ. ಆಗ ಧರ್ಮಶಾಸ್ತ್ರಕಾರರು ಶ್ರಾವಣ ಮಾಸ ಇದನ್ ಮಾಡೋ, ಮಾರ್ಗಶಿರ ಅದನ್ ಮಾಡೋ, ಏನ್ ಮಾಡೋ? 411 ಹೇಳ್ಕೊಂಡ್ರ ಶ್ಲೋಕದಲ್ಲಿ ಯಾವಾಗ್ಲೂ ನಿವೃತ್ತಿ ಅಂತ ಹೇಳಿಲ್ಲ, ಅದನ್ನೇ ಹೇಳ್ಕೊಂಡಿದ್ದಾರೆ. ರಾಗಾದ್ಯಾಕ್ಷಿಪ್ತ ನಿಷ್ಠಾರ್ಥ ಪ್ರವೃತ್ತಿ ಪ್ರತಿಷೇಧತಃ ಅಸ್ವೇವಂ ಪ್ರತಿಷೇಧೇಶು ನಿವೃತ್ತೇ ಉಪಕಾರತಃ. ಅವರೇ ದ್ರವ್ಯಾರ್ಜನೆಗೂ ಶಾಸ್ತ್ರೀಯವಾದ ದ್ರವ್ಯಾರ್ಜನೆ ಆಗ್ಬೇಕಾದ್ರೆ ಶಾಸ್ತ್ರ ವಿಧಿಯಂತೆ ಮಾಡ್ಬೇಕು ದ್ರವ್ಯಾರ್ಜನ. ನೀನ್ ಹೇಗಾಗಿ ಒಂದು ವೇಳೆ ನೀನು ಪ್ರತಿಷೇಧ ವಿಧಿ ಹೇಳ್ಬಿಟ್ಟು ಸಂಪೂರ್ಣವಾಗಿ ಅದು ರಾಗಾದಿ ಪ್ರವೃತ್ತಿಗಳನ್ನ ಕಿತ್ತಾಗುತ್ತೆ ಅಂದ್ರೆ ಹೌದು ಯೋಗ ವಿಧಿನೂ ಹೋಯ್ತು. ನಿಮ್ ಎಲ್ಲ ವಿಧಿನೂ ನಾಶ ಆಯ್ತು. ದ್ರವ್ಯಾರ್ಜನೆ ಇರೋದಲ್ಲ, ದ್ರವ್ಯಾರ್ಜನೆ ಮಾಡದೆ ರಾಗ ಇರೋವಂತಾನೆ. ಹೌದು. ಸೊ ನಿಮ್ ಪ್ರತಿಷೇಧ ವಿಧಿಗೆ ಇದನ್ನ ಫಲ ಅಂತ ಹೇಳ್ಬಿಟ್ಟು ಸಂಪೂರ್ಣವಾಗಿ ರಾಗಾದಿಗಳೇ ಉಂಟಾಗಲ್ಲ ಅದರಿಂದ ಅಂತ ಹೇಳಿದ್ರೆ ಪ್ರತಿಷೇಧ ವಿಧಿಗಳಿಲ್ಲ. ಅದಿರೋದು ಸಂಪೂರ್ಣವಾಗಿ ರಾಗಾದಿಗಳನ್ನ ಕಿತ್ತಾಗತ್ತೆ ಅವಾಗ ಇದು ಹೊಂದಲ್ಲ. ಸರಿಯಾ ನೀ ಹೇಳಿ ಕರೆಕ್ಟ್. ಅವಾಗ ಇಲ್ಲಿ ದ್ರವ್ಯಾಭಾವ ಅಗ್ನಿಹೋತ್ರಾದಿ ಕರ್ಮಗಳು ಹೊಂದಲ್ಲ, ಸ್ವರ್ಗವೂ ಇಲ್ಲ ಮೋಕ್ಷವೂ ಇಲ್ಲ. ಅವರಿಗೆ
ಹೇಳ ಗುರುಗಳು ಹೇಳ್ತಾರೆ ರಾಗಾದಿತ ಪ್ರವೃತ್ತಿಗಳನ್ನ ಸಂಪೂರ್ಣವಾಗಿ ವಿರೋಧವಾಗಿ ಇರುವುದರಿಂದ ನೈಸರ್ಗಿಕ ವಿಧಿಗಳು ನಾಶಪಡಿಸುವುದಾದರೆ ಸಂಪೂರ್ಣವಾಗಿ ಅಲ್ಲ, ಯಾವಾಗ ಪ್ರವೃತ್ತಿಗಳಿಗೆ ವಿರೋಧವಿರಿಂದ ಸಂಪೂರ್ಣವಾಗಿ ನಾಶಪಡಿಸುವುದಾದರೆ ಪ್ರವೃತ್ತಿಗಳಲ್ಲಿ ದ್ರವ್ಯಾರ್ಜನೆಯೂ ಅದರದ್ದೇ ಸೇರಿದ್ದು. ರಾಗಾದಿ ಪ್ರವೃತ್ತಿಗಳಿಗೆ ಸಂಪೂರ್ಣವಾಗಿ ವಿರೋಧವಾದ್ದರಿಂದ ಸಂಪೂರ್ಣವಾಗಿ ಬಿಡಿಸುವುದಾದ್ರೆ ಬಿಡ್ರ, ವಿರೋಧವಾಗಿರೋದ್ರಿಂದ ಸಂಪೂರ್ಣವಾಗಿ ಬಿಡಿಸು ಕಾರ್ಚನೇನ ನಿವರ್ತಯಂತಿ ಅಂತ ಪಂಚಾಣ. ರಾಗಾದಿ ಪ್ರವೃತ್ತಿಗೆ ವಿರೋಧವಾದ್ದರಿಂದ ಸಂಪೂರ್ಣವಾಗಿ ಬಿಡಿಸುತ್ತೆ ಅಂತಂದ್ರೆ ಸಂಪೂರ್ಣವಾಗಿ ಬಿಡಿಸುವುದಾದರೆ ದ್ರವ್ಯಾಭಾವ ಕಾಟ್ ಮಾಡಿ ಹೇಳ್ತೇನೆ. ಬಟ್ಟೆ ಧೂಳಿಂದ ಕಲರೆ ಎಲ್ಲಿಂದ ಇಟ್ಟೆಲ್ಲ ಟ್ಯಾಂಕಿಂಗ್ ತುಂಬಿದೆಯಾ? ಅಲ್ಲಿ ನಾಗಮಂಗಲ ಅಲ್ಲಿ ಯಾರ್ದೋ ಉಸಿರು ತಗೊಂಡಿದ್ಯಾ ಕಣ ಹತ್ರ ಹೋಗಿ. ಅದು ಕಫ ಆಗುತ್ತೆ ಅಂತ ಆಹಾರ ಬಿದ್ರೆ ತಾನೇ ಅದು ಯುದ್ಧ ಮಾಡೋದು ಶರೀರ ಈಗ ಕಾಯಿಲೆ ಮೇಲೆ. ಆಹಾರವೇ ಬಿಡದೆ ಇದ್ರೆ ಶರೀರಕ್ಕೆ ಫಲ ಎಲ್ಲಿರುತ್ತೆ ಕಾಯಿಲೆ ಮೇಲೆ ಯುದ್ಧ ಮಾಡಕ್ಕೆ. ಬಿಸಿ ಬಿಸಿಯಾಗಿ ಸಾರು ಏನಾದ್ರು ತಿನ್ಬೇಕು. ನಬೋಳ ಇಚ್ಚಲು ಪಾರಾಯಣ ಕಡ ಮಾಂಡವ್ಯಕ್ಕಿತ ಮಾಂಡವ್ಯ ಮುಡಿಯೋದು ದಂಡಿ ತೀವ್ರ ದಂಡಿದೆ. ಅದು ಅಕ್ಷಿ ಉಟ್ಕೊಂಡೇ ರಾಣಿ. ರಾಗಾದಿಗಳ ಪ್ರವೃತ್ತಿಗಳಿಗೆ ವಿರೋಧವಾದನ್ನು ಸಂಪೂರ್ಣವಾಗಿ ತೆಗೆದುಹಾಕತ್ತೆ ಅಂತ ಆದರೆ ಆಗ ನಿಯೋಗ ವಿಧಿಗಳಿಗೂ ದ್ರವ್ಯಾರ್ಜನೆಯೇ ಉಂಟಾಗದೇ ಇರುವುದರಿಂದ ಅವಕಾಶವಾಗುತ್ತೆ. ನಿಯೋಗ ವಿಧಿಯ ಪ್ರವೃತ್ತಿಗಳು ಇರುವುದಿಲ್ಲ, ಮಾಡಲು ಸಾಧ್ಯವಿಲ್ಲ. ದ್ರವ್ಯವೇ ಉಂಟಾಗುತ್ತೆ, ಹಣವೇ ಇಲ್ಲವಾದ್ದರಿಂದ ದ್ರವ್ಯ ಹಣವೇ ದ್ರವ್ಯ ಗುಣ ಸಾಮ ದ್ರವ್ಯ ನಮ್ಮ ಹೆಂಗೋ ದಾಳಿಂಬೆ ಹಬ್ಬ ಹಾಡಿದ ಅಲ್ಲಿಗೆ ದಾಳಿಂಬೆ ಹಬ್ಬ ಯಾರಿಂದ ಸತ ಸಿತಾನ ದೃಷ್ಟಾದೃಷ್ಟ ಪ್ರವೃತ್ಯೋಶ್ಚ ನ ವಿಶೇಷೋಸ್ತಿ ಕಶ್ಚನ ಉಪಾಯತ್ವೇನ ಕಾಮ್ಯಾನಾಂ ರಾಗಾದ್ಯ ಕ್ಷಿಪ್ತ ಹೇತುತಃ. ಪೂರ್ತಿ ಅಧಿಕಲ್ಲ ಅಳಿತಾರ ಅವಕಾಶವಿಲ್ಲ. ನಿಯೋಗ ವಿಧಿ ವಾಕ್ಯದ ಪ್ರವೃತ್ತಿಗಳಿಗೂ ಬರೀ ವಿಧಿಗಳಿಗೆ ನಿಯೋಗ ವಿಧಿ ವಾಕ್ಯದ ಪ್ರವೃತ್ತಿಗಳಿಗೂ ಹಣವೇ ಇಲ್ಲದಿರುವುದರಿಂದ ಪ್ರವೃತ್ತಿ ಸೇರಿಸ್ರೆ ನಿಯೋಗ ವಿಧಿ ವಿಧಯೋ ಪ್ರವೃತ್ತಯೋಪಿ ನೈವಿಕ್ಯ ವಿಧಿ ವಾಕ್ಯದ ಪ್ರವೃತ್ತಿಗಳಿಗೂ ಹಣವಿಲ್ಲದೆ ಇರುವುದರಿಂದ ನಡೆಸಲು ಸಾಧ್ಯವಿಲ್ಲ, ಅವುಗಳನ್ನು ನಡೆಸಲು ಸಾಧ್ಯವಿಲ್ಲ. ಆಯ್ತು, ಎಲ್ಲ ಹೋಯ್ತು, ಎಲ್ಲ ಕಾಂಟ್ರಡಿಕ್ಷನ್. ಬರ್ದಾಗಿಲ್ಲ ಸವಿತಾ ಅಪ್ಪ ಬಂದ ಹಿಂಗೇರಲಿ ಬೆಂಗಳೂರು ಪ್ರಯತ್ನ ಎಲ್ಲ ಭಾರಿ ಮಳೆ ಚಳಿ. ಇಷ್ಟೇನಾ ಬೆಂಗಳೂರು ಏನೋ ಅನ್ಕೊಂಡಿದ್ದೆ, ಭಾರಿ ಚಳಿ ಭಾರಿ ಮಳೆ.
ಪೂರ್ಣಿಮೆ ಅದು ಮಾಸ್ಕಿಟ್ಗೆ ಕಾಣಂಗಿಲ್ಲ ಊರುಗಳ ಹೇಳಿದ ಮಾಸ್ಕಿಟ್ ಬೇರೆ ತೆಗೆದಾಕ್ರಿ ಕಡೆ ಅದು ಪ್ರಮೋದ್ ವಾಣ ಪ್ರಮೋದಣೆ ಅಮೋಘ ಇದಕ್ಕೆ ದಿವಸ ನೋಡೋದು ಪಂಚಮಿ ಪೂರ್ಣದಿಯ ಪಂಚಮಿ ಪೂರ್ಣತಿಥಿ ಪಂಚಮಿ ಅಂತ ಅರ್ಥ ಯಾಕಂದ್ರೆ ಎಲ್ಲವೂ ಕಾಮ್ಯ ಪ್ರವೃತ್ತಿಗಳ ಉಪಾಯವಾಗಿ ರಾಗಾದ್ಯಾಕ್ಷೇತುತಃ ದೃಷ್ಟಾದೃಷ್ಟ ಪ್ರವೃತ್ತಿಯೋ ಕಶ್ಚನ ವಿಶೇಷೋ ನಾಸ್ತಿ ಕಾಮ್ಯಾನಾಮಿವ ಕಾಮ್ಯಾನಾಂ ಉಪಾಯತ್ವೇನ ಕಾಮ್ಯಗಳ ಉಪಾಯಕ್ಕಾಗಿ ಇರ್ತಕ್ಕಂತಾದ ದೃಷ್ಟಾದೃಷ್ಟ ಪ್ರವೃತ್ತಿಗಳಲ್ಲಿ ಸಮಾನವಾಗಿರುವುದು ಕಾಮ್ಯ ಉಪಾಯಕ್ಕಾಗಿ ಇರುವಂತಹ ದೃಷ್ಟಾದೃಷ್ಟ ಪ್ರವೃತ್ತಿಗಳಲ್ಲಿ ಕಾಮ್ಯ ಉಪಾಯಕ್ಕಾಗಿ ಕಾಮ್ಯಗಳ ಫಲಪ್ರಾಪ್ತಿ ಉಪಾಯವಾಗಿ ಕಾಮ್ಯಗಳ ಫಲಪ್ರಾಪ್ತಿ ಉಪಾಯವಾಗಿ ಪ್ರವೃತ್ತಿಗಳಲ್ಲಿ ಪ್ರವೃತ್ತಿಗಳಲ್ಲಿ ಆಗಾಗದಿಂದ ಹಾಕೊಂಡು ಸಮಾನವಾದ್ದರಿಂದ ಎಲ್ಲಾ ಚೇಷ್ಟೆಗಳು ಕಾಮ್ಯ ಅಂದ್ಬಿಟ್ರು. ಎಲ್ಲಾ ಚೇಷ್ಟೆಗಳು ಕಾಮ್ಯಗಳ ಚೇಷ್ಟೆಗಳು ಅಂತ ಕೆಲಸ. ಅಲ್ಲಿ ಏನೋ ಶಾಸ್ತ್ರ ಹೇಳಿದ್ದು ಲೌಕಿಕ ಅದು ಇದು ವ್ಯತ್ಯಾಸ ಇಲ್ಲ ಅಂದ್ರು ಇವರು. ಲೋಕದಲ್ಲಿ ಮಾಡೋ ಕೆಲಸವು ಇಲ್ಲೇ ಕಾಣೋ ಫಲವು ಮುಂದೆ ಕಾಣೋ ಫಲವು ಎಲ್ಲ ಕಾಮ್ಯವೇ, ಅದೇನು ವ್ಯತ್ಯಾಸ. ಉಪಾಯವಾಗಿರುವುದು ವಿಶೇಷವೇನಿಲ್ಲ. ಕಾಮ್ಯ ಫಲದ ಉಪಾಯವಾಗಿರುವುದರಿಂದ ಕಾಮ್ಯಾನಾಂ ಉಪಾಯತ್ವೇನ ಅದು ಕರೆಕ್ಟ್ ಆಗಿ ಹೊಂದಿದ್ದೆ. ಅದಕ್ಕೆ ಉಪಾಯವಾಗಿರು ಕಾಮ್ಯದ ಇಷ್ಟ ಫಲಕ್ಕೆ ಉಪಾಯವಾಗಿರುವುದೆಂಬುದರಿಂದ ನಮ್ಗೆ ಬಯಸಿದ ಫಲ ಬೇಕು ಅನ್ನೋದು ಸಮಾನ. ಅಪಿ ವೃಂದಾವನೆ ಶೂನ್ಯೇ ಶಕಾಲತ್ವಂ ಸೈಚ್ಛತಿ ನತು ನಿರ್ವಿಷಯಂ ಮೋಕ್ಷಂ ಕದಾಚಿದಪಿ ಗೌತಮ. ಒಂದು ಕಾಮಿಗೀತ ಅದಿರಡಪ್ಪ, ಕಾಮಿಗೀತ ಅಂತ ಸ್ವಾಮಿ ಅಂಡ್ರಲೆಸ್. ಅದೇ ಅದೇ ಟಿಪ್ಪಣಿ ಬರ್ದಿರಲ್ಲ. ಮುಕುಡ ಬರಂದೆ ಕಾಮ ಹಿಂಗೇನೆ ಅಪಿ ವೃಂದಾವನೆ ಶೂನ್ಯ ಇತಿ ಕಾಮಿ ವಚಸ್ತಥ ಅಂದ್ರೆ ಅದು ಪೂರ್ತಿ ಶ್ಲೋಕ ಮುಕುಡಲ್ಲ. ಹೀಗೆ ಅದು ಶ್ಲೋಕ ಪೂರ್ತಿ ಹೇಳ್ತೀರಪ್ಪ. ಅಪಿ ವೃಂದಾವನೆ ಶೂನ್ಯೇ ಶೃಗಾಲತ್ವಂ ಸೈಚ್ಛತಿ ನತು ನಿರ್ವಿಷಯಂ ಮೋಕ್ಷಂ ಕದಾಚಿದಪಿ ಗೌತಮ. ಕಾಮಿಗೀತ. ಶೃಗಾಲವಾಗಿ ಆದ್ರೂ ಹುಟ್ಟಿದ್ರು ಪರವಾಗಿಲ್ಲ, ಈ ಮೋಕ್ಷ ಬೇಡ. ಏನು ಇಲ್ದಿರ ಉಳಿದಿಲ್ಲ ಈ ಮೋಕ್ಷ ಬೇಡ ಅಂತ ಕಾಮಿಯಾದವ ಹೇಳಿದಂತೆ. ನಿರ್ವಿಷಯಂ ಮೋಕ್ಷಂ, ಏನೂ ವಿಷಯವಿಲ್ಲದ ಮೋಕ್ಷವನ್ನ ಖಂಡಿತ ಇಷ್ಟಪಡಲ್ಲ ಅಂತ ಕಾಮಿಯಾದವನು. ಆಯ್ತಾ. ದೃಷ್ಟಾದೃಷ್ಟ ಪ್ರವೃತ್ತಿಶ್ಚ ವಿಷಯಸ್ಯ ಕಶ್ಚನ ಉಪಾಯತ್ವೇನ ಕಾಮ್ಯಾನಾಂ ರಾಗಾದ್ಯಾಕ್ಷಿಪ್ತ ಹೇತುತಃ ಪ್ರಪಂಚಾಭಿನಿವೇಶಿತ್ವ ಹೇತೌ ತುಲ್ಯೇಪಿ ಚಾನಯೋಃ ಕಂ ವಿಶೇಷಮಪೇಕ್ಷೈಕಾ ಚೇಷ್ಟಾ ಮುಕ್ತ್ಯನುರೋಧಿನಿ. ಪ್ರಪಂಚಾಭಿನಿವೇಶಿತ್ವ ಹೇತೌ ತುಲ್ಯೇಪಿ ಚಾನಯೋಃ ಕಂ ವಿಶೇಷಮಪೇಕ್ಷ್ಯೈಕಾ ಚೇಷ್ಟಾ ಮುಕ್ತ್ಯನುರೋಧಿನಿ.
ಎರಡು ಪ್ರಪಂಚದ ಅಧಿವೇಶ ಇರುವ ಕಾರಣ ಪದಚ್ಛೇದ ಮಾಡ್ರೋ. ಹೇತೌ ಅಪೇಕ್ಷ್ಯ ಏಕಾಚೇಷ್ಟ ಮುಕ್ತಿಯನುರೋಧಿನಿ. ಅನಯೋಹ ಶುರು ಮಾಡೋ. ಅನಯೋಹ ಅಂದ್ರೆ ದೃಷ್ಟಾದೃಷ್ಟ ಪ್ರವೃತ್ತಿಯೋಹ ಅನ್ನೋದನ್ನ ಹೇಳ್ಕೊಡ್ರು. ಹಿಂದಿನ ಶ್ಲೋಕದ ಹೇಳಿರಿ ಸ್ವಾಮಿ. ಅನಯೋಹ ದೃಷ್ಟ ಇವುಗಳಿಗೆ ಪ್ರಪಂಚಾಭಿನಿವೇಶಿತ್ವ ಹೇತುವನ್ನು ಸಮಾನ. ಪ್ರಪಂಚದಲ್ಲಿರುವಂತಹ ವಸ್ತುಗಳನ್ನ ಬಯಸೋದು ಸಮಾನವಾಗಿದ್ರು ಯಾವ ವಿಶೇಷ ನೋಡಿ ಒಂದು ಚೇಷ್ಟೆ ಮುಕ್ತಿ ಹೋಗುತ್ತೆ, ಇನ್ನೊಂದು ಚೇಷ್ಟೆ ಅದ್ಯಾಗ ಹೇಳಿದ್ವಿ? ಕರ್ಮನೇ ತಗೋಬೇಕು. ಹೌದೌದು, ಒಂದು ದೃಷ್ಟ ಫಲವಾದ ವೈದಿಕ ಕರ್ಮ, ಆಗಲ್ಲ ಅದೃಷ್ಟ ಫಲವಾದ ವೈದಿಕ ಕರ್ಮ ಎರಡು ಇದ್ರು. ಒಂದ್ರಿಂದ ಮಾತ್ರ ಇದು ಮೋಕ್ಷ ಸಿಗುತ್ತೆ, ಇನ್ನೊಂದ್ರಿಂದ ಒಂದ್ರಿಂದ ಮಾತ್ರ ಮೋಕ್ಷ ಸಿಗುತ್ತೆ, ಇನ್ನೊಂದು ಗ್ರಾಮ ಕಾಮಕ ಆಗುತ್ತೆ. ದೃಷ್ಟ ಫಲ ಹಾಗೂ ಮಾಡುದು. ಲೌಕಿಕ ಕರ್ಮ ಶಾಸ್ತ್ರೀಯ ಕರ್ಮನೇ ಉತ್ತಮ. ಯಾರು ಲೌಕಿಕ ಕರ್ಮದಿಂದ ಮುಕ್ತಿ ಆಗುತ್ತೆ ಅಂತ ಅನ್ಕೊಂಡೆ ಅವನು ಅಂದಿಲ್ಲ. ಯಾಕಾಗಲ್ಲ ಅಂತ ಕೇಳ್ತಾನ ಅವನು. ಅದಕ್ಕೂ ಹೇಳು, ಉಸಿರಾಡೋದ್ರಿಂದ ಒಂದು ಜ್ಞಾನ ಆಗತ್ತೆ. ಉಸಿರಾಡದೇ ಇದ್ದವನಿಗೆ ಆಗೋಲ್ವಲ್ಲ, ಉಸಿರಾಡೋದ್ರಿಂದ ಜ್ಞಾನ ಆಗತ್ತೆ. ಅವೆರಡೂ ಪ್ರಪಂಚದಲ್ಲಿ ಅಭಿವೇಶಿಕೊಂಡೇ ಹೋಗುತ್ತಿರುವ ಸಮಾನ. ಎರಡು ಪ್ರಪಂಚದ ಅಭಿವೇಶಿಸಿಕೊಂಡೇ ಇರೋದು ಕಾರಣ. ಪ್ರಪಂಚದ ಸತ್ಯತ್ವ ಪ್ರಪಂಚದಲ್ಲೇ ಆಮೇಲೆ ಹಿಂಗ್ ಬರ್ಬೇಕು. ಎರಡು ಸಮಾನವಾಗಿರುತ್ತದೆ. ಅದರಿಂದ ಇದೆ ಬೇಕು. ಪ್ರಪಂಚದ ಅಭಿವೇಶಿಸುವ ಕಾರಣದಿಂದ ವಿಶಾಲತೆಗಳನ್ನು ಸಮಾನವಾಗಿದ್ದರು. ಸೇರ್ಕೋ. ಪ್ರಪಂಚದ ಅಭಿವೇಶಿಸುವ ಕಾರಣವಾಗಿ ದೃಷ್ಟ ಪ್ರವೃತ್ತಿಯೋಶ ಅಂತ ಇಲ್ಲಿ ಇರೋದು. ದೃಷ್ಟ ಪ್ರಯೋಜನ ಪ್ರವೃತ್ತಿ, ಅದೃಷ್ಟ ಪ್ರಯೋಜನ ಪ್ರವೃತ್ತಿ ಅಂತ ಅರ್ಥ. ಹೀಗೆ ಮಳೆ ಬಂದ್ಬಿಟ್ರೆ ಗೋಡೆ ಎಲ್ಲ ನೆಂದು ಹೋಗ್ಬಿಡುತ್ತೆ. ಗುರುಗಳು ಹೇಳೋದು ಹೇಗೆ ಕೇಳಿಸ್ತಾ ಇದೆ ಅವ್ರಿಗೆ? ನೀವ್ ಹೇಳೋದು ಕೇಳಿಸಲ್ಲ. ಯಾರು ಇಲ್ವೇ ಇಲ್ಲ ಕೇಳ್ಸಕ. ಕೇಳಿಸ್ತಾ ಇಲ್ಲ, ಬರೆಸ್ತಾ ಇದ್ದಾರೆ. ಓ, ಅವರು ಬರ್ಕೋತಾ ಇದಾರ? ಅಲ್ಲಿ ಹೇಳ್ರಿ, ಜೋರ ಹೇಳ್ರಿ, ಒಂದೇ ತರ ಬರ್ಕೊಳ್ಳೆ. ಪ್ರಪಂಚದಲ್ಲಿ ಅಭಿನಿವೇಶ ಕಾರಣವಾಗಿ ಕೇಳಿಸ್ತಾ ಇಲ್ಲ ಅಂತಾರೆ. ನೀವು ನಿಂದ ಇದಾಗಿದೆ. ಅಲ್ಲ, ಅದು ಅವ್ರು ಮಾತಾಡೋದು. ಪ್ರಪಂಚದಲ್ಲಿ ಅಭಿನಿವೇಶ ಇಟ್ಕೊಂಡು ಆಗಿರುವ ಕಾರಣವು ಪ್ರಪಂಚಾಭಿನಿವೇಶ, ಪ್ರಪಂಚದಲ್ಲಿ ಅಭಿನಿವೇಶವಿಟ್ಟುಕೊಂಡಂತ ಫಲವು ದೃಷ್ಟ ಪ್ರವೃತ್ತಿಗೂ ಅದೃಷ್ಟ ಪ್ರವೃತ್ತಿಗೂ ದೃಷ್ಟಾದೃಷ್ಟ ಫಲವುಳ್ಳ ಪ್ರವೃತ್ತಿಗೆ ಸಮಾನವಾಗಿರುವಾಗ ಯಾವ ವಿಶೇಷವನ್ನು ನೋಡಿ ಒಂದೇ ಚೇಷ್ಟೆ, ಒಂದೇ ಪ್ರವೃತ್ತಿಯು ಮುಕ್ತಿಗೆ ಹೋಗುತ್ತದೆ ಎಂದು ಹೇಳಿದಿರಿ. ಒಂದನ್ನೇ ಮುಕ್ತಿಗೆ ಫಲವನ್ನು ಕೊಡುತ್ತದೆ ಎಂದು ಹೇಳುತ್ತೀರಿ. ಮುಕ್ತಿ ಅನುರೋಧಿನಿ. ಚೆನ್ನಾಗಿದೆ. ಚೆನ್ನಾಗಿ ಜಜ್ಜಿದ್ರೆ ರಸ ಬರುತ್ತೆ. ಕೂತ್ಕೊಂಡು ಜಜ್ಬೇಕು, ಸುಮ್ನೆ ಅರ್ಥ ಆಗಲ್ಲ. ಸರಳ ಅಲ್ಲ. ನಮ್ಮ ತೇಜು ಸ್ವಲ್ಪ ಬಿಡಿಸ್ಕೋಗುತ್ತೆ. ಏನ ತೇಜು, ಕಣ್ಣು ಯಾಕೋ ಮುಚ್ಕೋತೀಯಾ? ಹೋಗ. ಅವ್ರು ಬಹಳ ನನ್ನ ಹತ್ರ ಅಂತೂ ಹೇಳಿದ್ರು, ಇಬ್ರು ಶಿಷ್ಯನ್ ಕಳ್ಸಿದ. ತೇಜು ಒಬ್ಬ, ಯಾರಾದ್ರೂ ಒಬ್ಬ ದಪ್ಪಗಿರ್ಬೇಕಂತೆ.
ಹೇತು ಅದೇ ಕಾಮೋಪಾಯ ಹೇತು ತಪ್ಪಗಿರ್ಬೇಕಂತೆ ಅಂತ. ಅಡಿಗೆ ಮಾಡ್ಕೊಡ್ಬೇಕಂತಲ್ಲ. ಕಾಮೋಪಾಯತ್ವಮೇವಾಥಾನಿಷ್ಟಂ ಯದಿ ಚ ಕರ್ಮಣಾಂ ಉಕ್ತೋ ನ್ಯಾಯ ಪ್ರಹೀಯೇತ ಫಲಂ ಚ ಆಕಸ್ಮಿಕಂ ಭವೇತ್. ಏವ ನ ಇಷ್ಟಂ ಯದಿ ಚ ಕರ್ಮಣಾಂ ಪ್ರಹೀಯೇತ यदि सर्वेषां कामोपायत्वमेव नेष्टम् ಎಲ್ಲ ಕಾಮೋಪಾಯ ಅನ್ನೋದೇ ಇಷ್ಟವಲ್ಲ ಅಂತಾದ್ರೆ ಕಾಮ ಫಲಕ್ಕೆ ಉಪಾಯವಲ್ಲ. ನಾವು ಬಯಸಿದ ಫಲಕ್ಕೆ ಸಾಧನವಲ್ಲ ಅಂತ ಆಗ್ಬಿಟ್ರೆ ಅಷ್ಟು ಹೋಯ್ತು, ಕೆಟ್ಟೋಯ್ತು. ಉಕ್ತೋ ನ್ಯಾಯ ಪ್ರಹೀಯೇತ ಎಲ್ಲ ನೀವ್ ಹೇಳಿದ ಅಷ್ಟು ನ್ಯಾಯವು. ಸ್ವರ್ಗಾರಿ ಸಾಧನ ಕರ್ಮದಿಂದ ಆಗಿದ್ದಂತ ಆಗೋದಿಲ್ಲ ಫಲ. ಆಕಸ್ಮಿಕ ಎಲ್ಲಾ ಕರ್ಮಗಳು ಕಾಮೋಪಾಯವಾಗಿ ಎಂಬುದೇ ಇಷ್ಟವಲ್ಲ ಎಂದರೆ ಕಾಮಪ್ರಾಪ್ತಿಗೆ ಇಷ್ಟವಾಗಿಲ್ಲ ಎಂಬುದೇ. ಕಾಮ ಫಲ ಸೇರಿಸ್ಕೊಳ್ಳಿ. ಕಾಮೋಪಾಯ ಪ್ರಾಪ್ತಿಗೆ ಉಪಾಯವಾಗಿದೆ, ಕಾಮಫಲ ಪ್ರಾಪ್ತಿಗೆ ಉಪಾಯವಾಗಿದೆ ಎಂಬುದೇ ಇಷ್ಟವಲ್ಲ ಎಂದಾದರೆ ಹಾ அப்படி எழுதிப்பலாம். ಏನೇನೋ ಅನ್ಕೊಂಡಿದ್ದೆ ಬೆಂಗಳೂರಿಗೆ ಹೋಗಿದ್ದೆ, ಈಗ ಎಲ್ಲ ಕೊಲಾಪ್ಸ್ ಆಗ್ಬಿಡ್ತು. ಕಾಮಫಲ ಪ್ರಾಪ್ತಿಗೆ ಉಪಾಯ ಎಲ್ಲೂ ಹೋಗೋಗಿಲ್ಲ. ಕಾಮವಾಗಿ ಉಪಾಯ ಎಂಬುದು ಎಷ್ಟು ವರ್ಷ ಯಾವ ವಿಶೇಷವನ್ನು ಅಪೇಕ್ಷಿಸಿಕೊಂಡು ನೀವು ಯಾವ ವಿಶೇಷವನ್ನು ಅಪೇಕ್ಷಿಸಿಕೊಂಡು ಯಾವ ನ್ಯಾಯದಿಂದ ಫಲವು ಯಾವ ನ್ಯಾಯ ಯಾವ ಬಿಟ್ಟು ಹೋದೀತೋ ಬಿಟ್ಟು ಹೋಗುತ್ತದೆ, ಆಕಸ್ಮಿಕವಾಗಿ ಯಾವ ನ್ಯಾಯವನ್ನ ಹೇಳಿದ್ದನೋ ವಿಷಯವಾಗಿ ಹೋದಾಗ ನೀವು ಹಿಂದೆ ತೋಡ್ಬಿಡ್ತಾರೆ. ಯಾವ ನ್ಯಾಯವನ್ನು ಹೇಳಿದ್ದನೋ ಅದೇ ಬಿಟ್ಟು ಹೋದೀತು. ಆ ನ್ಯಾಯವೇ ಕೆಟ್ಟು ಹೋದೀತು. ಅದು ಹಾಗೆ ಆದೀತು. ಫಲ ಆಕಸ್ಮಿಕ ಅಂದ್ರೆ ಕರ್ಮಕ್ಕಲ್ಲ, ಎಂದಾಗುವುದು. ದಿಢೀರ್ ಬಲ ಆಗ್ಬಿಡುತ್ತೆ. ಸಾಕು 11:30 ಆಯ್ತು. ಸರ್ವಕಾಮ ಶನಾನೇಥ ಕೃತ್ನ ಕಾಮ ಆಧ್ನಾ ಯಾಂತಿ ಮುಕ್ತ್ಯಾನುಭವ್ಯಂಚೇತ್ ವಿಧಯೋ ವಾರ್ತಮೇವ. ವಾರ್ತಮೇವ. ಏನ್ ವಾರ್ತಮ? ವಾರ್ತ ಅಂದ್ರೆ ಬರೀ ಸುದ್ದಿ ಮಾತ್ರ ಅಂತ. ಸುದ್ದಿ ವಾರ್ತಾ ಪ್ರವೃತ್ತಿ. ವಾರ್ತಾ ಅಂದ್ರೆ ಸುದ್ದಿ. ಸುದ್ದಿ ಸುದ್ದಿಗೆ ಪರಾ ಲೋಕರು ಹೇಳೋ ಹೇಳಿಕೆ ಮಾತ್ರ ಅಂತ. ಸುದ್ದಿ ಅಂದ್ರೆ ಏನು? ಹೇಳಿಕೆ ಮಾತ್ರ. ಆಯ್ತು, ವಿಧಿಗಳು ಬರೀ ಹೇಳಿಕೆ ಮಾತ್ರ, ಅದಕ್ಕೇನು ಇಲ್ಲ. ಏನ್ ಬರ್ದಾರ ಅವರು ವಾರ್ತಾನಕ?